जन्माद्यस्य यतोऽन्वयाजितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि यं प्रव्रजन्तमनुपेतमपेदकृत्यं द्वैपायनो विरहकातर आजुहाव पुत्रेति तन्मयतया तरवोऽभिनेदुः तं सर्वभूतहृदयं मुनिमानतोऽस्मि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये। बुद्धिर्बलं यशोधैर्यं निर्भयत्वमरोगता अजाड्यं वाक्पटुत्वं च हनुमत्स्मरणात् भवेत्। यस्य वाक्कामधेनुर्नः कामितार्थान् प्रयच्छति सेवेतं जययोगीन्द्रं कामबाणच्छिदं सदा। अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये तपो विद्याविरक्त्यादिसद्गुणौघाकरानहं वादिराजगुरून् वन्दे हयग्रीवपदाश्रयान् दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे। सुषमीन्द्रकराब्जोत्थं राघवेन्द्रगुरुप्रियं सुयतीन्द्रगुरुं वन्दे मूलरामार्चनेरतम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। ಶ್ರೀಗುರುಭ್ಯೋ ನಮಃ. ಪೂಜ್ಯ ಶ್ರೀಪಾದಂಗಳವರ ಪಾದಕಮಲಗಳಿಗೆ ಸಾಷ್ಟಾಂಗ ಪ್ರಣತಿಗಳನ್ನು ಸಮರ್ಪಿಸಿ ಯಥಾಮತಿ ಇಂದಿನ ಭಾಗವತದ ಕಥೆಯನ್ನು ನಿರೂಪಿಸುವ ಪ್ರಯತ್ನ ಮಾಡ್ತೇನೆ. ಶ್ರೀಗುರುಭ್ಯೋ ನಮಃ. ಹಿಂದೆ ನಡೆದ ಘಟನೆ ಅಂತಂದರೆ, ಉತ್ತರಾದೇವಿಯ ಗರ್ಭಕ್ಕೆ ಅಶ್ವತ್ಥಾಮಾಚಾರ್ಯರು ಬ್ರಹ್ಮಾಸ್ತ್ರವನ್ನು ಬಿಟ್ಟಿದ್ದರು. ಆ ಬ್ರಹ್ಮಾಸ್ತ್ರದಿಂದ ಶ್ರೀಕೃಷ್ಣ ಆ ಶಿಶುವನ್ನು ರಕ್ಷಿಸಿದ. ಗದಾಪಾಣಿಯಾಗಿ ಗರ್ಭದ ಸುತ್ತಲೂ ತಾನು ಸುತ್ತುತ್ತಾ ಗರ್ಭದಲ್ಲಿ ಶಿಶು ಇರುವವರೆಗೂ ಕೂಡ ಆ ಶಿಶುವನ್ನು ಶ್ರೀಕೃಷ್ಣ ರಕ್ಷಿಸಿದ. ಬ್ರಹ್ಮಾಸ್ತ್ರ ಹಾಗೆ ಕಾದಿತ್ತು. ಶ್ರೀಕೃಷ್ಣ ತನ್ನ ರಕ್ಷಣೆಯನ್ನು ಉಪಸಂಹರಿಸಿಕೊಂಡ. ಕೂಸು ಜನನ ಹೊಂದಿತು ಅಂತ. ನಂತರ ಬ್ರಹ್ಮಾಸ್ತ್ರ ಮತ್ತೆ ಬಂದು ಆ ಶಿಶುವನ್ನು ಸಂಹರಿಸಿತು. ಬ್ರಹ್ಮಾಸ್ತ್ರ ಸಫಲ ಆಯಿತು. ಶ್ರೀಕೃಷ್ಣ ಮತ್ತೆ ಧರ್ಮರಾಜ ಅಶ್ವಮೇಧ ಯಾಗ ಮಾಡ್ತಾ ಇದ್ದಾನೆ ಎನ್ನುವ ನೆಪ ಮಾಡಿಕೊಂಡು ಮತ್ತೆ ಇವರ ಮನೆಗೆ ಬಂದು ನೆಪ ಮಾತ್ರ ಈ ಕೂಸನ್ನು ರಕ್ಷಿಸುವುದಕ್ಕೆ ಶ್ರೀಕೃಷ್ಣ ಮತ್ತೆ ಬರ್ತಾನೆ. ಆ ಕೂಸನ್ನು ಮತ್ತೆ ರಕ್ಷಿಸ್ತಾನೆ. ಪುನರುಜ್ಜೀವಯಾಮಾಸ ಕೇಶವ ಪಾರ್ಥತಂತವೇ. ಪಾಂಡವರ ಸಂತಾನ ಉಳಿಯುವುದಕ್ಕಾಗಿ ಉತ್ತರಾದೇವಿಯ ಗರ್ಭದಿಂದ ಹೊರಬಂದ ಕೂಡಲೇ ಸತ್ತ ಆ ಶಿಶುವನ್ನು ಪುನರುಜ್ಜೀವಯಾಮಾಸ ಮತ್ತೆ ಬದುಕಿಸಿದ ಶ್ರೀಕೃಷ್ಣ. ಬದುಕಿಸಿದ ಮೇಲೆ ಮುಂದೆ ನಾಮಕರಣ ಮಾಡ್ತಾರೆ. ಆಗ ಇಟ್ಟಂತಹ ಹೆಸರು ವಿಷ್ಣುರಾತ ಅಂತ. ಭಗವಂತನಿಂದಾಗಿ ರಕ್ಷಿಸಲ್ಪಟ್ಟವನು, ಆದ್ದರಿಂದ ವಿಷ್ಣುರಾತ ಅಂತ ಆ ವ್ಯಕ್ತಿಗೆ ಹೆಸರಿಡ್ತಾರೆ. ಗರ್ಭದಲ್ಲಿ ಸುತ್ತಲೂ ಗದಾಪಾಣಿಯಾದ ಸುತ್ತುತ್ತಿರುವ ಶ್ರೀಕೃಷ್ಣನನ್ನು ನೋಡಿರುವ ಕಾರಣಕ್ಕೆ ಪರಿತಃ ಈಕ್ಷತೆ ಇತಿ ಪರೀಕ್ಷಿತ, ಸುತ್ತಲೂ ನೋಡುತ್ತಿರುವಂತಹ ವ್ಯಕ್ತಿ ಎನ್ನುವ ಅರ್ಥದಲ್ಲಿ ಪರೀಕ್ಷಿತ ಎನ್ನುವಂತಹ ಹೆಸರು ಆ ವ್ಯಕ್ತಿಗೆ ಲೋಕವಿಖ್ಯಾತವಾಗಿದೆ. ಮತ್ತೊಂದು ಕಾರಣ ಹೇಳ್ತಾರೆ ಭಾಗವತದಲ್ಲಿ. ಆ ವಿಷ್ಣುರಾತನು ಹುಟ್ಟಿದ ಮೇಲೆ, ಅಂದರೆ ಪರೀಕ್ಷಿತ್ ರಾಜನು ಹುಟ್ಟಿದ ಮೇಲೆ ಜಾತಕ ಬರೆಸ್ತಾರೆ. ಜಾತಕ ಬರೆಸುವಾಗ ಆ ಭವಿಷ್ಯಜ್ಞರಾದಂತಹ ಪುರೋಹಿತರು, ಆ ಬ್ರಾಹ್ಮಣರು ಹೇಳ್ತಾರೆ, ಈ ವ್ಯಕ್ತಿ ಹೇಗಾಗ್ತಾನೆ ಅಂತಂದರೆ ಒಳ್ಳೆಯ ಸತ್ಯಸಂಧನಾದಂತಹ, ದಾನಶೂರನಾದಂತಹ, ದಯಾಶೀಲನಾದಂತಹ ಒಬ್ಬ ರಾಜನಾಗ್ತಾನೆ. ಕಲಿಯನ್ನೇ ನಿಗ್ರಹ ಮಾಡ್ತಾನೆ, ತಕ್ಷಕನಿಂದ ಕಚ್ಚಲ್ಪಟ್ಟು ಸಾಯ್ತಾನೆ ಅಂತ ಅವರು ಭವಿಷ್ಯವನ್ನು ಆಗಲೇ ಹೇಳಿಬಿಟ್ಟಿದ್ರು. ಸ್ವಲ್ಪ ದೊಡ್ಡವನಾದ ಮೇಲೆ ಆ ವಿಷ್ಣುರಾತನಿಗೆ ಗೊತ್ತಾಯಿತು, ನನಗೆ ಮಾರಕ ಯಾರೂ ಅಲ್ಲ, ತಕ್ಷಕನೇ ಅಂತ. ಆದ್ದರಿಂದ ಬಂದ ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ಇವನು ತಕ್ಷಕನೋ ಏನೋ, ಇವನೇ ತಕ್ಷಕನೋ ಏನೋ ಅಂತ ಅವನು ಪರೀಕ್ಷೆ ಮಾಡ್ತಾ ಇದ್ದ. ಈ ಕಾರಣಕ್ಕೆ ಕೂಡ ಅವನಿಗೆ ಪರೀಕ್ಷಿತ ಎನ್ನುವಂತಹ ಹೆಸರು ಸಾರ್ಥಕವಾಗಿದೆ. ಇನ್ನು ನಾಮಕರಣದ ಸಂದರ್ಭ ಬಂದಿಲ್ಲ. ಅದಕ್ಕಿಂತ ಮುಂಚೆಯೇ ವಿದುರ ತೀರ್ಥಯಾತ್ರೆಗೆ ಹೋಗಿದ್ದ. ತೀರ್ಥಯಾತ್ರೆಯಿಂದ ವಿದುರ ವಾಪಸ್ಸು ಮನೆಗೆ ಬರ್ತಾನೆ. ಮಹಾಭಾರತದ ಅವಸಾನ ಆಗಿದೆ, ಯುದ್ಧವೆಲ್ಲ ಮುಗಿದು ಹೋಗಿದೆ. 100 ಜನ ಅಣ್ಣ ತಮ್ಮಂದಿರು ದುರ್ಯೋಧನ ದುಶ್ಯಾಸನಾದಿಗಳು ಹತರಾಗಿದ್ದಾರೆ ಭೀಮಾದಿಗಳ ಕೈಯಲ್ಲಿ. ಕರ್ಣನು ಅರ್ಜುನನಿಂದ ಹತನಾಗಿದ್ದಾನೆ. ಯಾರೂ ಉಳಿದಿಲ್ಲ.
ಧೃತರಾಷ್ಟ್ರ, ಗಾಂಧಾರಿ ಇಬ್ಬರು ಉಳಿದಿದ್ದಾರೆ. ಧರ್ಮರಾಜ ಧರ್ಮಿಷ್ಠನಾದಂತಹ ವ್ಯಕ್ತಿ, ಮಕ್ಕಳು ಯಾರೂ ಇಲ್ಲ. ಆದ್ದರಿಂದ ಈ ಅಪುತ್ರರಾದಂತಹ ಈ ನನ್ನ ದೊಡ್ಡಪ್ಪ ದೊಡ್ಡಮ್ಮಂದಿರನ್ನು ಧರ್ಮರಾಜನ ತಂದೆ ಪಾಂಡುವಿನ ಅಣ್ಣ ಧೃತರಾಷ್ಟ್ರನ ಹೆಂಡತಿ ಗಾಂಧಾರಿ ಇವರಿಬ್ಬರನ್ನು ಯಾರು ರಕ್ಷಿಸೋದು? ಅವರ ಮಕ್ಕಳನ್ನು ನಾವೇ ಸಂಹರಿಸಿದ್ದೇವೆ ಯುದ್ಧದಲ್ಲಿ ಅನ್ನುವ ಕಾರಣಕ್ಕೆ ಮತ್ತು ದಯಾಮಯನಾದಂತಹ ಈ ಧರ್ಮರಾಜ ಅವರಿಬ್ಬರನ್ನು ಮನೆಯಲ್ಲಿ ತಾನಿಟ್ಟುಕೊಂಡು ಅವರಿಗೆ ಉಪಚಾರಗಳನ್ನು ಮಾಡ್ತಾ ಇರ್ತಾನೆ. ಸರಿಯಾದ ಸಮಯಕ್ಕೆ ವಿದುರ ಮನೆಗೆ ಬರ್ತಾನೆ. ಮನೆಗೆ ಬಂದು ಧೃತರಾಷ್ಟ್ರನನ್ನು ಬೈತಾನೆ. ಅಣ್ಣ, ಏನು ಮಾಡ್ತಾ ಇದ್ದೀನಿ ನೀನು? ಮತ್ತೊಬ್ಬರ ಮನೆಯಲ್ಲಿ ಸುಖವಾಗಿ ಕೂತು ಅವರು ಹಾಕಿದ ಅನ್ನವನ್ನು ತಿನ್ನುವುದೇ ದೊಡ್ಡ ಅಪರಾಧ. ಅದರಲ್ಲೂ ನಿನ್ನ ಶತ್ರುಗಳು ಈ ಪಾಂಡವರ ಮೇಲೆ ವಿದುರನಿಗೆ ಯಾವುದೇ ರೀತಿಯಾದಂತಹ ದ್ವೇಷ ಭಾವನೆ ಇಲ್ಲ. ವಸ್ತುತಃ ಧೃತರಾಷ್ಟ್ರ ಒಬ್ಬ ಗಂಧರ್ವ. ಅವನಿಗೆ ಜ್ಞಾನ ತಿರೋಹಿತ ಆಗಿತ್ತು ಕಲಿಪ್ರವೇಶದಿಂದ. ಆ ಜ್ಞಾನೋದಯ ಆಗಲಿ, ವೈರಾಗ್ಯ ಬರಲಿ ಅನ್ನುವ ಉದ್ದೇಶದಿಂದ ಅಣ್ಣನ ಮೇಲೆ ಪ್ರೀತಿಯಿಂದಲೇ ಹೀಗೆ ಬೈತಾ ಇದ್ದಾನೆ ವಿದುರ. ಪಾಂಡವರೆಲ್ಲ ನಿನ್ನ ಶತ್ರುಗಳು. ಮತ್ತೊಬ್ಬರ ಮನೆಯಲ್ಲಿ ಊಟ ಮಾಡುವುದೇ ತಪ್ಪು, ಅಂಥದ್ದು ನಿನ್ನ ಶತ್ರುಗಳು ಹಾಕಿದ ಅನ್ನವನ್ನು ತಿಂತಾ ಇದೆಯಾ? ವಿದುರ ಹೇಳುವ ಮಾತಿದು. ಭೀಮಾಪವರ್ಜಿತಂ ಪಿಂಡಂ ಆದತ್ತೆ ಗೃಹಪಾಲವತ್. ಗೃಹಪಾಲ ಅಂದರೆ ಮನೆಯನ್ನು ಕಾಯುವ ನಾಯಿ. ಯಜಮಾನ ಊಟ ಮಾಡಿದ ಮೇಲೆ ಉಳಿದ ಅನ್ನವನ್ನು ನನಗಿಷ್ಟು ಬಿಸಾಡಿಯಾನು ಅಂತ ಯಾವಾಗ ಹಾಕ್ತಾನೋ ಅಂತ ಮನೆಯ ಹೊರಗಡೆ ನಿಂತು ಕಾಯುವ ನಾಯಿಯಂತೆ ನಿನ್ನ ಶತ್ರುಗಳಾದ ಇವರು ತಾವು ಹಾಕಿದ ಅನ್ನವನ್ನು ಯಾವಾಗ ಹಾಕ್ತಾರೋ ಅಂತ ಆ ಸಮಯಕ್ಕೆ ಕಾಯ್ತಾ ಟೈಮ್ ಟು ಟೈಮ್ ಅವರು ಹಾಕಿದ ಅನ್ನವನ್ನು, ಶತ್ರುಗಳಿಂದ ಹಾಕಲ್ಪಟ್ಟ ಅನ್ನವನ್ನು ತಿಂತ ನಾಯಿಯಂತೆ ಬದುಕ್ತಾ ಇದೆಯಲ್ವಾ? ಬದುಕಿದರೆ ಸಾಕ ಹೇಗೋ ಒಂದು. ನನಗೆ ನಿನ್ನ ಚರ್ಯೆಯನ್ನು ನೋಡಿದರೆ ಮಹದ ಆಶ್ಚರ್ಯ ಅನ್ನಿಸ್ತದೆ. ಇನ್ನೂ ನಾಚಿಕೆ ಬರಲಿಲ್ವಾ ನಿನಗೆ? 100 ಜನ ಮಕ್ಕಳು ಸತ್ತು ಹೋಗಿದ್ದಾರೆ, ಇನ್ನೂ ವೈರಾಗ್ಯ ಬರಲಿಲ್ವಾ ಅಂತ ವಿದುರ ಅಣ್ಣನಿಗೆ ಧೃತರಾಷ್ಟ್ರನಿಗೆ ಕೇಳ್ತಾನೆ. ವಿದುರನ ಮಾತಿನಿಂದಾಗಿ ವೈರಾಗ್ಯವನ್ನು ಪಡ್ಕೊಂಡು ಜ್ಞಾನೋದಯವನ್ನು ಹೊಂದಿದ ಧೃತರಾಷ್ಟ್ರ ಗಾಂಧಾರಿ ಸಹಿತನಾಗಿ ಕಾಡಿಗೆ ಹೊರಟು ಹೋಗ್ತಾನೆ ತಪಸ್ಸು ಮಾಡುವುದಕ್ಕೆ. ಗಾಂಧಾರಿ, ಧೃತರಾಷ್ಟ್ರ, ಕುಂತಿದೇವಿ ಮತ್ತು ವಿದುರ ಇವರೆಲ್ಲರೂ ಕೂಡ ಅರಮನೆಯನ್ನು ಬಿಟ್ಟು ತಾವಲ್ಲಿಂದ ಹೊರಟು ಹೋಗ್ತಾರೆ. ಸಪ್ತಸ್ರೋತ ಅಂತ ಹಿಮಾಲಯ ಪರ್ವತದಲ್ಲಿ ಗಂಗಾ ನದಿ 7 ಕವಲಾಗಿ ಹರಿಯುವಂತಹ ಪವಿತ್ರ ಜಾಗ. ಅಲ್ಲಿಗೆ ಇವರು ಹೋಗಿ ಪ್ರತಿನಿತ್ಯ ಕರ್ಮಗಳನ್ನು ಮಾಡಿ ಮುಗಿಸಿ ಯಜ್ಞಾದಿಗಳನ್ನು ಮಾಡಿ ಅಲ್ಲಿರುವ ನೀರನ್ನು ಸೇವಿಸಿ ವಾಯುಭಕ್ಷರಾಗಿ ಕಠಿಣ ವ್ರತಗಳನ್ನು ಮಾಡ್ತಾ ಅಲ್ಲೇ ತಮ್ಮ ಸಾಧನೆಯನ್ನು ಮಾಡ್ತಾ ಇರ್ತಾರೆ. ಧರ್ಮರಾಜನಿಗೆ ತಾನು ಅರಮನೆಯಲ್ಲಿ ಕೂತಾಗ ಅವನು ಪ್ರತಿದಿನ ನನ್ನ ದೊಡ್ಡಪ್ಪ ಏನು ಮಾಡ್ತಾ ಇದ್ದಾನೆ, ಕ್ಷೇಮವಾಗಿ ಇದ್ದಾನೋ ಇಲ್ವೋ, ಅವರು ಎಲ್ಲೋ ಇದ್ದಾರೆ. ಧರ್ಮರಾಜ ಅರಮನೆಯಲ್ಲಿ ಕೂತರೂ ಕೂಡ ಅವರು ಎಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಧರ್ಮರಾಜನ ಕಣ್ಣಿಗೆ ಕಾಣಿಸ್ತಾ ಇತ್ತು. ಒಂದು ದಿನ ಧರ್ಮರಾಜ ಅವರನ್ನು ನೋಡಬೇಕು ಅಂತ ಬಯಸ್ತಾನೆ. ಅವರ್ಯಾರೂ ತನ್ನ ಕಣ್ಣಿಗೆ ಕಾಣ್ತಾ ಇಲ್ಲ. ವಿದುರ ಕಾಣ್ತಾ ಇಲ್ಲ, ಕುಂತಿದೇವಿ ತನ್ನ ತಾಯಿ ಕಾಣ್ತಾ ಇಲ್ಲ, ದೊಡ್ಡಪ್ಪ ದೊಡ್ಡಮ್ಮಂದಿರು, ಧೃತರಾಷ್ಟ್ರ, ಗಾಂಧಾರಿ ಯಾರೂ ಕಾಣ್ತಾ ಇಲ್ಲ. ತಾನು ವ್ಯಥೆಪಟ್ಟಾಗ ಸರಿಯಾದ ಸಮಯಕ್ಕೆ ನಾರದರು ಬರ್ತಾರೆ. ಸ್ವಾಮಿ, ನನ್ನ ತಾಯಿ, ದೊಡ್ಡಪ್ಪ ದೊಡ್ಡಮ್ಮ, ನನ್ನ ಚಿಕ್ಕಪ್ಪ ವಿದುರ ಯಾರೂ ಕಾಣ್ತಾ ಇಲ್ಲ ನನಗೆ ಅಂತ ಹೇಳಿದಾಗ ಅವರು ತಮ್ಮ ಸಾಧನೆಯನ್ನು ಮಾಡಿಕೊಂಡು ತಾವು ಇಹಲೋಕವನ್ನು ತ್ಯಜಿಸಿ ಹೊರಟು ಹೋಗಿದ್ದಾರೆ. ಕೃಷ್ಣನು ಪರಂಧಾಮಕ್ಕೆ ಹೊರಡ್ತಾನೆ. ಪರಂಧಾಮಕ್ಕೆ ಹೊರಟ ಕೂಡಲೇ ನೀವು ಕೂಡ ಈ ಲೋಕವನ್ನು ತ್ಯಜಿಸಿ ಇಲ್ಲಿಂದ ಹೊರಟು ಬಿಡ್ರಿ ಅಂತ ನಾರದರು ಹೇಳ್ತಾರೆ. ಆಗ ಪರೀಕ್ಷಿತ್ ರಾಜನಿಗೆ ನಾಮಕರಣದ ಸಂದರ್ಭ, ವಿಷ್ಣುರಾತ ಅಂತ ನಾಮಕರಣ ಮಾಡಿದರು. ನಾಮಕರಣಕ್ಕೆ ಅಂತ ಶ್ರೀಕೃಷ್ಣ ಪಾಂಡವರ ಮನೆಗೆ ಬಂದ. ಅದೇ ಕೊನೆ ಬಾರಿ ಅನ್ನಿಸ್ತದೆ. ಮತ್ತೆ ಶ್ರೀಕೃಷ್ಣ ಬರಲಿಲ್ಲ. ಅಲ್ಲಿಂದ ಪುನಃ ತನ್ನ ಮನೆಗೆ ಹೊರಟ ಶ್ರೀಕೃಷ್ಣ ನೇರ ಪರಂಧಾಮಕ್ಕೆ ಹೊರಟು ಹೋದ. ಉದ್ಧವನ ಸನ್ನಿಧಿಯಲ್ಲಿ ಉದ್ಧವನಿಗೆ ಉಪದೇಶ ಮಾಡಿ ಅದು ಮುಂದೆ ಬರ್ತದೆ. ಪರಂಧಾಮಕ್ಕೆ ಹೊರಟು ಹೋದ. ಧರ್ಮರಾಜ ಭೀಮಸೇನನಿಗೆ ಹೇಳ್ತಾ ಇದ್ದಾನೆ, ಏನೋ ಅಪಶಕುನಗಳು ನನಗೆ ಗೋಚರಿಸ್ತಾ ಇವೆ. ಅಗ್ನಿಗಳು ಪ್ರಖರವಾಗಿ ಜ್ವಲಿಸ್ತಾ ಇಲ್ಲ. ಬಿಸಿಯಾದಂತಹ ಕೆಟ್ಟ ಗಾಳಿ ಬೀಸ್ತಾ ಇದೆ. ಆಕಳುಗಳು ಹಾಲು ಕೊಡ್ತಾ ಇಲ್ಲ, ಕರುಗಳು ಹಾಲು ಕುಡಿತಾ ಇಲ್ಲ ಹೊಟ್ಟೆ ತುಂಬ. ಏನೋ ನನಗೆ ದೊಡ್ಡ ಅನರ್ಥ ಇನ್ಮುಂದೆ ಆಗೋದಿದೆ ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿದ ಕೂಡಲೇ ಮ್ಲಾನ ಮುಖನಾಗಿ ಅರ್ಜುನ ಅಲ್ಲಿಗೆ ಬರ್ತಾನೆ. ಬಾಡಿದ ಮುಖವುಳ್ಳವನಾಗಿ, ಯಾವುದೇ ರೀತಿಯಾದಂತಹ ತೇಜಸ್ಸು ಅವನ ಮುಖದಲ್ಲಿ ಇರೋದಿಲ್ಲ. ಆಗ ಧರ್ಮರಾಜ ಅರ್ಜುನನನ್ನು ಕೇಳ್ತಾನೆ, ನಿನ್ನ ಮುಖದಲ್ಲಿ ಯಾವುದೇ ರೀತಿಯಾದಂತಹ ಕಲೆ ಇಲ್ಲ,
ಕಳಾವಿಹೀನವಾಗಿದೆ ನಿನ್ನ ಮುಖ, ಯಾಕೆ ಅಂತ ಕೇಳ್ತಾನೆ. ನೀನು ಧರ್ಮರಾಜ ಅನೇಕ ಕಾರಣಗಳನ್ನು ಕೇಳ್ತಾನೆ. ಸಣ್ಣವರನ್ನು ಮತ್ತು ಅಂದರೆ ಬಾಲಕರನ್ನು, ವೃದ್ಧರನ್ನು ಬಿಟ್ಟು ಏನಾದರೂ ಊಟ ಮಾಡಿದೆಯಾ? ಅಥವಾ ಯಾರಾದರೂ ಬ್ರಾಹ್ಮಣರಿಗೆ ಇದನ್ನು ದಾನ ಮಾಡ್ತೇನೆ ಅಂತ ಮಾತು ಕೊಟ್ಟು ಕೊಡ್ರಿ ಅಂತ ಅವ್ರು ಬಂದಾಗ ನಾನು ಕೊಡಲ್ಲ ಹೋಗ್ರಿ ಅಂತ ಏನಾದರೂ ಹೇಳಿದೆಯಾ? ಅಥವಾ ಶರಣಾಗತರಾದಂತಹ ವ್ಯಕ್ತಿಗಳನ್ನು ರಕ್ಷಣೆ ಮಾಡದೆ ನಿನ್ನ ಧರ್ಮದಿಂದಾಗಿ ಪ್ರಚ್ಯುತನಾಗಿ ಹೋದೆಯಾ? ಅಥವಾ ಏಕಾದಶಿ ಅನ್ನ ತಿಂದೆಯಾ? ಏಕಾದಶಿ ಅಂತ ಮರೆತು ನೀನು ಏಕಾದಶಿ ದಿನ ಅನ್ನವನ್ನು ಸೇವಿಸಿದೆಯಾ? ಅನ್ನ ಅನ್ನುವಂತಹ ಶಬ್ದಕ್ಕೆ ನಾವು ಪ್ರತಿದಿನ ತಿನ್ನುವ ಅನ್ನ ಅಂತ ಮಾತ್ರ ಅರ್ಥ ಅಲ್ಲ. ಅನ್ನ ಅನ್ನುವಂತಹ ಶಬ್ದಕ್ಕೆ ಅದ್ಯತೆ ಇತಿ ಅನ್ನಂ, ನಾವು ತಿನ್ನುವ ಪ್ರತಿಯೊಂದನ್ನು ಕೂಡ, ನೀವು ಇಡ್ಲಿ ಮಾಡಿದರೂ ದೋಸೆ ಮಾಡಿದರೂ ಪ್ರತಿಯೊಂದನ್ನು ಅನ್ನ ಅಂತ ಶಾಸ್ತ್ರದಲ್ಲಿ ಅದಕ್ಕೆ ಪರಿಗಣನೆ ಇದೆ. ಏಕಾದಶಿ ಏನಾದರೂ ಅನ್ನವನ್ನು ಅಂದರೆ ಏನಾದರೂ ಪದಾರ್ಥವನ್ನು ನೀನು ತಿಂದು ಏಕಾದಶಿ ವ್ರತವನ್ನು ಭಂಗಗೊಳಿಸಿಕೊಂಡೆಯಾ ಅಂತ ಇಷ್ಟು ಇದೇ ಮೊದಲಾದ ರೀತಿಯಲ್ಲಿ ಧರ್ಮರಾಜ ಅರ್ಜುನನಿಗೆ ಕೇಳ್ತಾನೆ. ಆಗ ಅರ್ಜುನ ಹೇಳ್ತಾನೆ, ನೀನು ಹೇಳಿದ ಯಾವ ತಪ್ಪುಗಳು ನನ್ನಿಂದ ನಡೆದಿಲ್ಲ ಅಣ್ಣ, ಮತ್ತು ಯಾಕೆ ಕಳಾವಿಹೀನವಾಗಿದೆ ಮುಖ ಅಂತಂದರೆ, ಮ್ಲೇಚ್ಛರ ಕೈಯಲ್ಲಿ ಸೋತು ಬಂದಿದ್ದೇನೆ. ವಂಚಿತೋಹಂ ಮಹಾರಾಜ ಹರಿಣ ಬಂಧುರೂಪಿಣ. ಶ್ರೀಕೃಷ್ಣ ನಮ್ಮನ್ನೆಲ್ಲ ಮೋಸ ಮಾಡಿದ, ಅಂದರೆ ನಮ್ಮನ್ನು ಬಿಟ್ಟು, ನಮ್ಮ ಜೊತೆಗೆ ಇರಬೇಕಿತ್ತು, ನಮ್ಮನ್ನು ಬಿಟ್ಟು ತಾನು ಪರಂಧಾಮಕ್ಕೆ ಹೊರಟು ಹೋದ. ಯಾವ ಶ್ರೀಕೃಷ್ಣನನ್ನು ಎದುರು ನಿಂತು ನನ್ನನ್ನು ಮಾರ್ಗದರ್ಶನ ಮಾಡಿ ಒಯ್ತಾ ಇದ್ದನೋ, ಯಾವ ಕೃಷ್ಣನ ಅನುಗ್ರಹದಿಂದ ಕರ್ಣನೇ ಮೊದಲಾದ ಸಾಕ್ಷಾತ್ ನನ್ನ ಗುರುಗಳು ದ್ರೋಣಾಚಾರ್ಯರು ಅಂತಹ ಮಹಾರಥಿಗಳನ್ನು ಒಂದು ಕೈಯಿಂದ ಬಹು ಸುಲಭವಾಗಿ ನಾನು ಸೋಲಿಸಿದೆನೋ, ಅಂತಹ ಶ್ರೀಕೃಷ್ಣ ಇವತ್ತು ನಮ್ಮ ಜೊತೆಗೆ ಇಲ್ಲ. ಯಾವ ಶ್ರೀಕೃಷ್ಣನ ಅನುಗ್ರಹದಿಂದ ನಾನು ಗಾಂಡೀವವನ್ನು ಪಾಶುಪತಾಸ್ತ್ರವನ್ನು ಪಡೆದನೋ, ಅಂತಹ ಶ್ರೀಕೃಷ್ಣ ಇವತ್ತು ನಮ್ಮನ್ನು ಬಿಟ್ಟು ಹೊರಟೋಗಿದ್ದಾನೆ. ಆದ್ದರಿಂದ ನನ್ನ ಮುಖವು ಶ್ರೀಕೃಷ್ಣ ಇಲ್ಲದೆ ಹೋದಾಗ ಸಣ್ಣ ಮ್ಲೇಚ್ಛನೂ ಕೂಡ ಅರ್ಜುನನಂತಹ ವ್ಯಕ್ತಿಯನ್ನು ಬಂದು ಸೋಲಿಸ್ತಾನೆ. ಹಾಗಾದರೆ ಮಹಾಭಾರತದ ಯುದ್ಧದಲ್ಲಿ ಅರ್ಜುನ ತನ್ನ ಸಾಮರ್ಥ್ಯದಿಂದ ಗೆದ್ದದ್ದಲ್ಲ, ಶ್ರೀಕೃಷ್ಣನ ಅನುಗ್ರಹದಿಂದ ಮಾತ್ರ ತಾನು ಗೆದ್ದದ್ದು ಅನ್ನುವಂತಹ ವಿಷಯ ಅರ್ಜುನನಿಗೆ ಇವಾಗ ಅರಿವಾಗ್ತದೆ. ಅರ್ಜುನ ಕಳಾವಿಹೀನವಾದಂತಹ ಮುಖವನ್ನು ಇಟ್ಟುಕೊಂಡು ಬಂದಾಗ ಧರ್ಮರಾಜ ಕೇಳಿದ ಆ ಪ್ರಶ್ನೆಗೆ ಅರ್ಜುನ ಈ ಉತ್ತರವನ್ನು ಹೇಳಿದಾಗ ಧರ್ಮರಾಜನಿಗೆ ನಾರದರ ಮಾತು ನೆನಪಾಯಿತು. ನಾರದರು ಅವತ್ತು ಹೇಳಿದರು, ಶ್ರೀಕೃಷ್ಣ ಪರಂಧಾಮಕ್ಕೆ ಹೊರಟ ಕೂಡಲೇ ನೀವು ಕೂಡ ಹೊರಟು ಬಿಡ್ರಿ ಅಂತ. ಆಗ ಧರ್ಮರಾಜ ಸಪರಿವಾರನಾಗಿ ತನ್ನ ತಮ್ಮಂದಿರಿಂದ ಕೂಡಿಕೊಂಡು ಪರೀಕ್ಷಿತ ರಾಜನಿಗೆ ರಾಜ್ಯವನ್ನು ಕೊಟ್ಟು ತಾನು ಹಿಮಾಲಯಕ್ಕೆ ಹೊರಟು ಹೋಗ್ತಾನೆ. ಹಿಮಾಲಯಕ್ಕೆ ತಾನು ತಮ್ಮಂದಿರ ಜೊತೆ ಹೋಗ್ತಾನೆ. ದ್ರೌಪದಿ ದೇವಿಯೂ ಕೂಡ ಹೋಗ್ತಾಳೆ. ಒಬ್ಬೊಬ್ಬರು ಒಂದೊಂದು ಪ್ರದೇಶದಲ್ಲಿ ದೇಹತ್ಯಾಗವನ್ನು ಮಾಡ್ತಾರೆ. ಮೊದಲಿಗೆ ದ್ರೌಪದಿ ದೇವಿ, ನಂತರ ನಕುಲ, ನಂತರ ಸಹದೇವ, ನಂತರ ಅರ್ಜುನ, ನಂತರ ಭೀಮಸೇನ, ಕೊನೆಗೆ ಧರ್ಮರಾಜ. ಈ ಕ್ರಮದಲ್ಲಿ ಇವತ್ತು ಸತೋಪಂಥ ಅಂತ ಹೇಳ್ತಾರೆ. ಸತಾಂ ಪಂಥಾಹ, ಸಜ್ಜನರ ಮಾರ್ಗ. ಆ ಧರ್ಮರಾಜನೇ ಮೊದಲಾದವರು ಆ ಮಾರ್ಗದಿಂದ ಸ್ವರ್ಗಕ್ಕೆ ಅಧಿರೋಹಣ ಮಾಡಿದ್ದಾರೆ. ಆ ಪ್ರದೇಶಕ್ಕೆ ಹೋಗಿ ಅವರೆಲ್ಲರೂ ಕೂಡ ದೇಹತ್ಯಾಗವನ್ನು ಮಾಡ್ತಾರೆ. ನಂತರ ಪರೀಕ್ಷಿತನಿಗೆ ರಾಜ್ಯದ ಅಧಿಕಾರ ಸಿಕ್ತು. ಪರೀಕ್ಷಿತ ಒಬ್ಬ ರಾಜನಾದ. ಉತ್ತರೆಯ ಮಗ ಪರೀಕ್ಷಿತ. ಉತ್ತರೆಯ ಅಣ್ಣ ಉತ್ತರ, ಅವನ ಮಗಳು ಇರಾವತಿ ಅಂತ, ಅಂದರೆ ಸೋದರ ಮಾವನ ಮಗಳನ್ನು ಇವನು ಮದುವೆಯಾದ. ಪರೀಕ್ಷಿತ ರಾಜ ಇರಾವತಿಯನ್ನು ತಾನು ಸರಿಯಾದ ರೀತಿಯಲ್ಲಿ ರಾಜ್ಯಭಾರವನ್ನು ಮಾಡ್ತಾ ಇರುವ ಒಂದು ಕಾಲದಲ್ಲಿ ಅವನಿಗೆ ಹೀಗೆ ವಾರ್ತೆ ಬರುತ್ತದೆ, ಪರೀಕ್ಷಿತ ನಿನ್ನ ರಾಜ್ಯದಲ್ಲಿ ಕಲಿಪ್ರವೇಶ ಆಗಿದೆ ಅಂತ. ಕಲಿಪ್ರವೇಶ ಆಗಿದೆ ಅಂತ ಹೇಳಿದ್ದನ್ನು ಕೇಳಿ ಆ ಪರೀಕ್ಷಿತ ರಾಜ ತಾನು ತನ್ನ ರಥದಲ್ಲಿ ಕುಳಿತುಕೊಂಡು ಗಾಂಡೀವವನ್ನು, ಅಂದರೆ ತನ್ನ ಧನಸ್ಸನ್ನು ಮತ್ತು ಬಾಣವನ್ನು, ಖಡ್ಗವನ್ನು ಧರಿಸಿ ಆ ಕಲಿಯನ್ನು ಸಂಹಾರ ಮಾಡ್ತೇನೆ ಅಂತ ಹೊರಟ. ಜಂಬೂದ್ವೀಪದಲ್ಲಿ ಎಷ್ಟು ಖಂಡಗಳಿವೆಯೋ, ಭರತಖಂಡ, ಕಿಂಪುರುಷ ಖಂಡ, ಭದ್ರಾಶ್ವ, ಕೇತುಮಾಲ, ಹೀಗೆ ಅನೇಕ ಖಂಡಗಳನ್ನು ತಾನು ಸಂಚಾರ ಮಾಡಿದ. ಎಲ್ಲಿಯೂ ಕೂಡ ಈ ಪರೀಕ್ಷಿತನಿಗೆ ಕಲಿ ಕಾಣಿಸಲಿಲ್ಲ. ಪ್ರತಿಯೊಂದು ಕಡೆಯೂ ಕೂಡ ಎಲ್ಲ ಸಜ್ಜನರು ಪಾಂಡವರ ಮಹಿಮೆಯನ್ನು, ಶ್ರೀಕೃಷ್ಣನ ಮಹಿಮೆಯನ್ನು, ಶ್ರೀಕೃಷ್ಣನ ಗುಣಗಳನ್ನು ಸ್ತೋತ್ರ ಮಾಡ್ತಾ ತಮ್ಮ ಜೀವನವನ್ನು ಸಾರ್ಥಕಗೊಳಿಸಿಕೊಳ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಒಳ್ಳೊಳ್ಳೆ ಉಡುಗೊರೆಗಳನ್ನು ಕೊಟ್ಟ, ಅವರೆಲ್ಲರನ್ನೂ ಕೂಡ ಸತ್ಕರಿಸಿದ. ಅವರು ಮಾಡುವಂತಹ ಸತ್ಕರ್ಮಕ್ಕೆ ಫಲವಾಗಿ
ನಂತರ ತಾನು ಸರಸ್ವತಿ ನದಿ ತೀರಕ್ಕೆ ಬರ್ತಾನೆ. ಸರಸ್ವತಿ ನದಿ ತೀರಕ್ಕೆ ಬಂದಾಗ ಅವನ ಕಣ್ಣಿಗೆ ಕಾಣಿಸಿದ ಒಂದು ವಿಷಯ, ಒಬ್ಬ ವ್ಯಕ್ತಿ, ಶೂದ್ರನಾದಂತಹ ಒಬ್ಬ ವ್ಯಕ್ತಿ, ಅವನು ರಾಜನ ವೇಷದಲ್ಲಿ ಕಿರೀಟ ಮುಂತಾದವುಗಳನ್ನು ತೊಟ್ಟು ರಾಜನ ವೇಷದಲ್ಲಿ ಇದ್ದಾನೆ. ಅವನ ಎದುರುಗಡೆ ಒಂದು ಹಸುವಿದೆ. ಹಸುವಿಗೆ 4 ಕಾಲಿರಬೇಕು, ಈ ಹಸುವಿಗೆ ಒಂದೇ ಒಂದು ಕಾಲಿದೆ. ಆ ಶೂದ್ರ ರಾಜನಿಗೆ ಹೆದರಿ ಭಯದಿಂದ ಸೆಗಣಿಯನ್ನು ಹಾಕ್ತಾ ಇದೆ ಆ ಹಸು. ಈ ಸಂದರ್ಭದಲ್ಲಿ ಆ ಶೂದ್ರ ರಾಜ ತನ್ನ ಕಾಲಿನಿಂದ ಈ ಹಸುವನ್ನು ಒದಿತಾ ಇದ್ದ. ಗೋ ಪೂಜೆ ಮಾಡುವಂತಹ ನನ್ನ ರಾಜ್ಯದಲ್ಲಿ ಗೋವನ್ನು ಕಾಲಿನಿಂದ ಒದಿತಾ ಇದ್ದಾನೆ ಅಂತಂದರೆ ಇವನೇ ಕಲಿಯಾಗಿರಬೇಕು ಅಂತ ನಿಶ್ಚಯ ಮಾಡಿಕೊಂಡು ಖಡ್ಗವನ್ನು ತೆಗೆದು ಅವನ ಹತ್ತಿರ ಓಡೋಡಿ ಬಂದ ಪರೀಕ್ಷಿತ. ಅದನ್ನು ನೋಡಿ ಈ ಕಲಿ ಹೆದರಿ ತಾನು ತನ್ನ ಕಿರೀಟಗಳನ್ನು ಪ್ರತಿಯೊಂದು ಆ ರಾಜವೇಷವನ್ನೆಲ್ಲ ತೆಗೆದು ಪರೀಕ್ಷಿತನ ಕಾಲನ್ನು ಹಿಡ್ಕೊಳ್ತಾನೆ, ಶರಣಾಗತಿಯನ್ನು ಹೊಂತಾನೆ, ನನ್ನನ್ನು ಕೊಲ್ಲಬೇಡ ಅಂತ ಕೇಳಿಕೊಳ್ತಾನೆ. ಆಗ ಪರೀಕ್ಷಿತ ರಾಜ ಹೇಳ್ತಾನೆ, ನಾನು ಪಾಂಡವರ ವಂಶದಲ್ಲಿ ಬಂದಂತಹವನು. ನಮ್ಮ ವಂಶದಲ್ಲಿ ಯಾರೇ ರಾಜರು ತಮ್ಮಲ್ಲಿ ಶರಣಾಗತಿಯನ್ನು ಯಾರು ಬಂದು ಹೊಂತಾರೋ ಅವರನ್ನ ಎಂದೂ ಕೊಂದದ್ದು ಚರಿತ್ರೆಯಲ್ಲೇ ಇಲ್ಲ. ನನ್ನನ್ನು ಯಾರು ಶರಣಾಗತಿಯನ್ನು ಹೊಂತಾರೋ ನಾನು ಯಾರನ್ನೂ ಅಂತಹವರನ್ನು ಕೊಲ್ಲೋದಿಲ್ಲ. ಭಯ ಬೇಡ ನಿನಗೆ, ಎದ್ದೇಳು ಅಂತ ಆ ಕಲಿಯನ್ನು ಎಬ್ಬಿಸ್ತಾನೆ ಪರೀಕ್ಷಿತ. ಆ ಕಲಿ ತನ್ನ ರಾಜ್ಯದಲ್ಲಿ ಇರುವುದನ್ನು ಈ ಪರೀಕ್ಷಿತ್ ರಾಜ ಸಹಿಸಲಿಲ್ಲ. ಕಲಿಗೆ ಹೇಳ್ತಾನೆ, ನವರ್ತಿತವ್ಯಂ ಭವತಾ ಕಥಂಚಿತ್ ಕ್ಷೇತ್ರೇ ಮದೀಯೇತು ಅಧರ್ಮ ಬಂಧೋ. ನೀನೊಬ್ಬ ಅಧರ್ಮ ಬಂಧು. ಕಲಿ ಏನು ಮಾಡ್ತಾನೆ ಅಂತಂದರೆ, ಒಂದು ರಾಜ್ಯವನ್ನು ಹಾಳು ಮಾಡಬೇಕು ಅಂತಂದರೆ ಮೊದಲು ತನ್ನ ಗುರಿ ರಾಜನನ್ನು ಮೊದಲು ಆಕ್ರಮಿಸ್ತಾನೆ. ರಾಜನಲ್ಲಿ ಅವನೇನಾದರೂ ಸ್ಥಾನವನ್ನು ಸಂಪಾದಿಸಿದರೆ, ರಾಜನಲ್ಲಿ ಆ ಕಲಿ ಬಂದೇನಾದರೂ ಪ್ರವೇಶ ಮಾಡಿ ಕೂತರೆ ಆ ಕಲಿಯ ಜೊತೆಗೇ ಬರ್ತವೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಡಂಬಾಚಾರ, ಕಲಹ ಎಲ್ಲವೂ ಕೂಡ ಕಲಿ ತನ್ನ ಜೊತೆಗೆ ಕರ್ಕೊಂಡು ಬರ್ತಾನೆ. ರಾಜನನ್ನು ಕೆಡಿಸಿದರೆ ಆಯಿತು, ರಾಜ್ಯ ಸರಿ ಇದ್ದರೆ ರಾಜ್ಯ ಸರಿಗಿರುತ್ತದೆ, ಪ್ರಜೆಗಳು ಸರಿಗಿರ್ತಾರೆ. ರಾಜನನ್ನು ಮೊದಲು ಕೆಡಿಸೋದು, ನಂತರ ರಾಜ್ಯ ತಾನಾಗೇ ಕೆಟ್ಟು ಹೋಗ್ತದೆ. ಇದು ಕಲಿಯ ಒಂದು ಕುತಂತ್ರ ಆಗಿರುತ್ತದೆ. ನೀನು ಒಬ್ಬ ಅಧರ್ಮ ಬಂಧು, ನೀನು ನನ್ನ ರಾಜ್ಯದಲ್ಲಿ ಇರೋದು ಸರಿಯಲ್ಲ, ನನ್ನ ರಾಜ್ಯವನ್ನು ಬಿಟ್ಟು ಹೊರಗೆ ಹೋಗು ಅಂತ ಈ ಪರೀಕ್ಷಿತ ಹೇಳಿದಾಗ ಆ ಕಲಿ ಹೇಳ್ತಾನೆ, ಸ್ವಾಮಿ ಇದು ನನ್ನದೇ ಯುಗ, ಕಲಿಯುಗ. ಇಲ್ಲಿ ನಾನು ಇರಬೇಕು, ನಾನು ಇಲ್ಲಿಂದ ಬಿಟ್ಟು ಎಲ್ಲಿಗೂ ಹೋಗಲಾರೆ, ನಾನು ಎಲ್ಲಿಗೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಕಲಿ ಹೇಳಿದಾಗ ಆ ಪರೀಕ್ಷಿತ್ ರಾಜ ಹೇಳ್ತಾನೆ, ಸರಿ ಹಾಗಾದರೆ ನೀನು ನನ್ನ ರಾಜ್ಯದಲ್ಲೇ ಇರೋದಾದರೆ ನಾನು ಹೇಳಿದಲ್ಲಿ ಮಾತ್ರ ಇರಬೇಕು, ಅದು ಬಿಟ್ಟು ನೀನು ಬೇರೆ ಎಲ್ಲಿಯೂ ಕೂಡ ಇರಲಿಕ್ಕಿಲ್ಲ. ಎಲ್ಲಿ ಅಂತಂದರೆ ದ್ಯೂತಂ, ಎಲ್ಲಿ ಯಾರು ದ್ಯೂತವನ್ನು ಆಡ್ತಾರೋ ಅವರಲ್ಲಿ ನೀನಿರಬೇಕು. ಯಾರು ಪಾನಂ ಅಂದರೆ ಸುರಾಪಾನವನ್ನು, ಮದಿರಾಪಾನವನ್ನು, ಹೆಂಡವನ್ನು ಯಾರು ಕುಡಿತಾರೋ ಅವರಲ್ಲಿ ನೀನಿರಬೇಕು. ಯಾರು ವೇಶ್ಯವಾಟಿಕೆಗೆ ಹೋಗ್ತಾರೋ ಅವನಲ್ಲಿ ನೀನಿರಬೇಕು. ಮತ್ತೊಂದು ಸೂನ ಅಂತಂದರೆ ಪ್ರಾಣಿ ಹಿಂಸೆಯನ್ನು ಯಾರು ಮಾಡ್ತಾರೋ ಅವರಲ್ಲಿ ನೀನಿರಬೇಕು. ಪ್ರಾಣಿಯನ್ನು ಕೊಂದು ಅದನ್ನೇ ಆಹಾರವನ್ನಾಗಿ ಯಾರು ಸೇವಿಸ್ತಾ ಇರ್ತಾರೋ ಅವರಲ್ಲಿ ನೀನಿರಬೇಕು. ಈ 4 ಸ್ಥಾನಗಳು ಬಿಟ್ಟರೆ ನೀನು ಬೇರೆ ಎಲ್ಲೂ ಇರಬಾರ್ದು. ಹಾಗಿದ್ದರೆ ಮಾತ್ರ ನೀನು ನನ್ನ ರಾಜ್ಯದಲ್ಲಿ ಇರು. ಈ 4 ಸ್ಥಾನಗಳನ್ನು ಕೊಟ್ಟ ಮೇಲೆ ಆ ಕಲಿ ಪರೀಕ್ಷಿತ್ ರಾಜನಿಗೆ ಕೇಳ್ತಾನೆ, ಇಂಥ ಸ್ಥಾನಗಳನ್ನು ತಗೊಂಡು ನಾನು ಏನು ಮಾಡಲಿ? ನಿನ್ನ ರಾಜ್ಯದಲ್ಲಿ ಇವೆಲ್ಲ ಇರೋದೇ ಇಲ್ಲ. ನೀನು ರಾಜ, ನಿನ್ನಂತಹ ಧರ್ಮಿಷ್ಠ ರಾಜನಾಗಿದ್ದಾಗ ಯಾರು ದ್ಯೂತವನ್ನು ಆಡ್ತಾರೆ, ಯಾರು ಹೆಂಡವನ್ನು ಕುಡಿತಾರೆ, ಯಾರು ವೇಶ್ಯವಾಟಿಕೆಗೆ ಹೋಗ್ತಾರೆ, ಪ್ರಾಣಿಗಳನ್ನು ಯಾರು ಸಂಹಾರ ಮಾಡ್ತಾರೆ, ಇಂತಹ ಸ್ಥಾನಗಳನ್ನು ನನಗೆ ಕೊಟ್ಟರೆ ಇದು ನನಗೆಲ್ಲ ಬೇಕಾಗಿಲ್ಲ, ಎಲ್ಲ ಕಡೆ ಇರುವಂತೆ ಆಗಬೇಕು, ಅಂತಹ ಒಂದು ಸ್ಥಾನ ಕೊಡು ಅಂತ ಕೇಳಿದಾಗ ಬಂಗಾರವನ್ನು ಕಲಿಯ ಸ್ಥಾನವನ್ನಾಗಿ ತಾನು ಕೊಡ್ತಾನೆ. ಅದರ ಅರ್ಥ ಬಂಗಾರವನ್ನು ಯಾರು ಧರಿಸಲೇಬಾರ್ದು ಅಂತ ಅರ್ಥ ಅಲ್ಲ. ಬಂಗಾರದಲ್ಲಿ ಅತಿ ಆಸೆ ಕೂಡದು. ಅತ್ಯಾಸೆ ಬಂಗಾರದಲ್ಲಿ ಇದ್ದರೆ ಅವರಲ್ಲಿ ಕಲಿಯ ವಿಶೇಷ ಸನ್ನಿಧಾನ ಬರುತ್ತದೆ. ಬಂಗಾರ ಒಂದು ಸಾಕು, ಸುಳ್ಳನ್ನು ಹೇಳಿಸ್ತದೆ. ಅಲ್ಲಿಂದ ಆರಂಭ ಮಾಡಿ ಬಂಗಾರಕ್ಕಾಗಿ ಮತ್ತೊಬ್ಬ ಮನುಷ್ಯನನ್ನು ಕೊಲ್ಲಿಸುವಂತಹ ಕೊಲ್ಲುವಷ್ಟರವರೆಗೆ ಆ ಬಂಗಾರದ ಆಸೆ ನಮ್ಮನ್ನು ಒಯ್ತದೆ. ಆದ್ದರಿಂದ ಅತಿಯಾದಂತಹ ಬಂಗಾರದ ಆಸೆ ಸರಿಯಲ್ಲವೇ ಹೊರತು ಬಂಗಾರವನ್ನು ಮುಟ್ಲೇಬಾರದು, ಅಪವಿತ್ರವಾದಂತಹ ಲೋಹ ಅಂತ ಅರ್ಥ ಅಲ್ಲ. ಇಷ್ಟು ಸ್ಥಾನಗಳಲ್ಲಿ ಕಲಿಯನ್ನು ಈ ವ್ಯಕ್ತಿ ನಿಗ್ರಹ ಮಾಡ್ತಾನೆ. ಈ ವಿಷಯವನ್ನು ಸೂತರು ಶೌನಕರಿಗೆ ಹೇಳಿದ್ದು.
ಶೌನಕರು ಕೇಳ್ತಾರೆ, ಕಲಿಯಂತಹ ದೊಡ್ಡ ದುಷ್ಟನನ್ನೇ ನಿಗ್ರಹಿಸಿದಂತಹ ದೊಡ್ಡ ಮಹಾತ್ಮ ಪರೀಕ್ಷಿತ್ ರಾಜ, ಇಂತಹ ರಾಜನಿಗೆ ಪ್ರಾಯೋಪವೇಶಕ್ಕೆ ಕೂಡಬೇಕಾದಂತಹ ಸ್ಥಿತಿ ಬಂತು ಅಂತ ನಾನು ಕೇಳಿದೆ ನಿಮ್ಮಲ್ಲಿ. ಯಾಕೆ ಪ್ರಾಯೋಪವೇಶಕ್ಕೆ ಕೂತ, ಅವನಿಗೆ ಅಂಥದ್ದು ಏನಾಯಿತು ಅಂತ ಕೇಳಿದಾಗ ಸೂತರು ಹೇಳ್ತಾರೆ, ಒಮ್ಮೆ ಈ ಪರೀಕ್ಷಿತ್ ರಾಜ ಕಾಡಿಗೆ ಬೇಟೆಗಾಗಿ ಹೋಗಿದ್ದ. ಬೇಟೆಗಾಗಿ ತಾನು ಹೋದಾಗ ಯಾವ ಪ್ರಾಣಿಯನ್ನು ಹಿಂಬಾಲಿಸ್ತಾ ಈ ಪರೀಕ್ಷಿತ್ ರಾಜ ಹೋದನೋ ಆ ಪ್ರಾಣಿ ಇವನ ಕಣ್ಣಿಗೆ ಕಾಣಿಸದಷ್ಟು, ಇವನ ಕೈಗೆ ಸಿಗದಷ್ಟು ದೂರ ಹೊರಟು ಹೋಗಿದೆ. ಇನ್ನು ತನ್ನ ಪರಿವಾರ ಏನಿದೆ ಆ ಪರಿವಾರವೂ ಕೂಡ ಇವನಿಂದ ಬಹು ದೂರ ಇದೆ. ಪರಿವಾರವನ್ನು ಬಿಟ್ಟು ಒಬ್ಬನೇ ಬಂದಿದ್ದಾನೆ. ಆ ಪ್ರಾಣಿಯೂ ಕೂಡ ಯಾವುದನ್ನು ಇವನು ಹಿಂಬಾಲಿಸ್ತಾ ಬಂದಿದ್ದಾನೋ ಅದು ಇವನ ಕಣ್ಣಿಗೆ ಕಾಣಿಸದಷ್ಟು, ಕೈಗೆ ಸಿಗದಷ್ಟು ದೂರ ಹೋಗಿದೆ. ಪರೀಕ್ಷಿತನಿಗೆ ಇನ್ನು ಮಾಡುವುದೇನಿಲ್ಲ, ಹಿಂತಿರುಗಿ ಹೋಗಬೇಕು. ಆದರೆ ಬಹಳಷ್ಟು ಬಾಯಾರಿಕೆ ಆಯಿತು. ಬಾಯಾರಿಕೆ ಆದಾಗ ಅಲ್ಲಿ ಯಾವುದೇ ರೀತಿಯಾದಂತಹ ಜಲಾಶಯ ಇರಲಿಲ್ಲ ಮತ್ತು ನದಿಯೂ ಇರಲಿಲ್ಲ. ನೀರನ್ನು ಕುಡಿಲಿಕ್ಕೆ ಇರುವ ಒಂದೇ ಒಂದು ಉಪಾಯ ಅಲ್ಲಿರುವಂತಹ ಮುನಿಗಳ ಆಶ್ರಮ. ಅಲ್ಲಿ ಆ ಕಾಡಿನಲ್ಲಿ ಶಮೀಕರ ಆಶ್ರಮ ಇತ್ತು. ಆ ಆಶ್ರಮದ ಬಾಗಿಲಲ್ಲಿ ಹೋಗಿ ನಿಂತ ತಾನು ನಿಂತು, ನಾನು ಹೀಗೆ ನಿಮ್ಮ ರಾಜ ಪರೀಕ್ಷಿತ ಅಂತ ಬೇಟೆಗೆ ಅಂತ ಇಷ್ಟು ದೂರ ಬಂದೆ, ನಾನು ಒಬ್ಬನೇ ಇದ್ದೇನೆ, ಬಾಯಾರಿಕೆ ಆಗಿದೆ, ನನಗೆ ನೀರನ್ನು ಕೊಡ್ರಿ ಅಂತ ಕೇಳ್ತಾನೆ. ಒಳಗಡೆಯಿಂದ ಯಾವುದೇ ರೀತಿಯ ಪ್ರತ್ಯುತ್ತರ ಬರುವುದಿಲ್ಲ. ಯಾಕೆ ಅಂತಂದರೆ ಆ ಆಶ್ರಮದಲ್ಲಿ ಶಮೀಕರು ಕೂತಿರ್ತಾರೆ. ಅವರು ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿಯಲ್ಲಿ ಇರ್ತಾರೆ. ಭಗವಂತನನ್ನು ಧ್ಯಾನ ಮಾಡುವಂತಹ ಒಂದು ಸ್ಥಿತಿ ಅದು. ಹೊರಗಡೆ ನಡೆಯುವಂತಹ ಯಾವ ವಿಷಯಗಳು ಅವರ ಕಣ್ಣಿಗೆ ಕಾಣಿಸುವುದಿಲ್ಲ, ಕಿವಿಗೆ ಕೇಳಿಸುವುದಿಲ್ಲ. ರಾಜ ಬಂದಿದ್ದು ಅವರಿಗೆ ಗೊತ್ತಾಗಿಲ್ಲ, ನೀರನ್ನು ಕೇಳಿದ್ದು ಗೊತ್ತೇ ಇಲ್ಲ. ಅವರು ತಮ್ಮ ಪಾಡಿಗೆ ತಾವು ತಪಸ್ಸನ್ನು ಮಾಡ್ತಾ ಕೂತಿದ್ದಾರೆ. ಈ ರಾಜ ಬಂದ, ತಾನು ಕೇಳಿದ, ಶಮೀಕರು ತಪಸ್ಸು ಮಾಡ್ತಾ ಕೂತಿದ್ದನ್ನು ನೋಡಿದ. ಅವನಿಗೆ, ನನಗೆ ತಿರಸ್ಕಾರ ಹಾಕ್ತಾ ಇದ್ದಾರೆ ಇವರು, ನಾನು ಇವರನ್ನು ಕಾಪಾಡುವಂತಹ ಒಬ್ಬ ರಾಜ, ನನ್ನಿಂದಲೇ ಇವರಿವತ್ತು ಸುಖ ಶಾಂತಿಗಳಿಂದಾಗಿ ತಪಸ್ಸು ಮಾಡ್ತಾ ಕೂತಿದ್ದಾರೆ. ನಾನು ಬಂದಾಗ ಎಷ್ಟು ಸತ್ಕಾರ ಮಾಡಬೇಕಿತ್ತು, ನನ್ನನ್ನು ಒಳಗಡೆ ಕರೆದಿಲ್ಲ, ಒಂದು ಆಸನವನ್ನು ಕೊಟ್ಟು ಕೂಡಿಸಲಿಲ್ಲ, ಕುಡಿಲಿಕ್ಕೆ ನೀರೂ ಕೊಡಲಿಲ್ಲ, ಕೊನೆಗೊಂದು ಆರಾಮಿದ್ದೀರಾ ಅಂತ ಒಂದು ಮಾತು ಕೂಡ ಆಡಲಿಲ್ಲ ನನಗೆ. ಇಷ್ಟು ಅಗೌರವವನ್ನು ನನಗೆ ಮಾಡಿದ್ದಾರೆ ಅಂತ ಚುಕೋಪಹ, ಹಿಂದೆಂದೂ ಬರದಷ್ಟು ಕೋಪ ಅಜ್ಞಾನವಶಾತ್ ಆ ರಾಜನಿಗೆ ಆ ಕಾಲದಲ್ಲಿ ಬಂತು. ಕೋಪಗೊಂಡ ಆ ರಾಜ, ಇವರು ನಿಜವಾಗಿ ತಪಸ್ಸನ್ನು ಮಾಡ್ತಾ ಇದ್ದಾರೋ ಅಥವಾ ನಾನು ಬಂದ ಕೂಡಲೇ ಕಣ್ಣು ಮುಚ್ಚಿ ನಟನೆ ಮಾಡ್ತಾ ಇದ್ದಾರೋ ಅಂತ ಪರೀಕ್ಷೆ ಮಾಡಬೇಕು ಅನ್ನುವ ಉದ್ದೇಶದಿಂದ ಅಲ್ಲೇ ಸತ್ತು ಬಿದ್ದ ಒಂದು ಸರ್ಪವನ್ನು ತಾನು ಕೈಯಿಂದ ಮುಟ್ಟಲಿಲ್ಲ, ತನ್ನ ಧನಸ್ಸಿನ, ತನ್ನ ಬಿಲ್ಲಿನ ತುದಿ ಭಾಗದಿಂದ ಆ ಸರ್ಪವನ್ನು ಎತ್ತಿ ಆ ಶಮೀಕರ ಕೊರಳಲ್ಲಿ ಹಾಕ್ತಾನೆ. ಹಾಕುವ ಉದ್ದೇಶ, ಒಂದು ವೇಳೆ ನಟನೆ ಮಾಡಿದರೆ ಸರ್ಪ ಬಿದ್ದಿದೆ ಅಂತ ಗೊತ್ತಾಗಿ ಬಿಡ್ತದೆ, ಹೆದರಿ ಆಸನದಿಂದ ಎದ್ಬಿಡ್ತಾರೆ. ಒಂದು ವೇಳೆ ನಿಜವಾಗಿಯೇ ತಪಸ್ಸನ್ನು ಮಾಡ್ತಾ ಇದ್ದರೆ ಹೇಳೋದಿಲ್ಲ. ಸಿಟ್ಟಂತೂ ಹಾಗೇ ಇತ್ತು, ಮೊದಲೇ ಸಿಟ್ಟು ಬಂದಿತ್ತು. ಆಗ ಅವರು ಹಾಗೆ ಕೂತಿದ್ರು, ನಿಶ್ಚೇಷ್ಟರಾಗಿ ಕೂತಿದ್ರು ಶಮೀಕರು. ಸಿಟ್ಟಿನಿಂದ ಇವನು ಹಾಗೆ ಹಿಂತಿರುಗಿ ಹೊರಟೋದ. ಹೊರಟ ಮೇಲೆ ಒಬ್ಬ ವ್ಯಕ್ತಿ, ಈ ಸಂಘಟನೆಯನ್ನು ನೋಡಿದಂತಹ ಒಬ್ಬ ವ್ಯಕ್ತಿ, ಶೃಂಗಿ ಋಷಿಗಳು, ಆ ಶಮೀಕರ ಮಗ ಶೃಂಗಿ ಋಷಿಗಳು ಅವರೆಲ್ಲೋ ಇರ್ತಾರೆ. ಒಬ್ಬ ವ್ಯಕ್ತಿ ಶೃಂಗಿ ಋಷಿಗಳಿಗೆ ಹೋಗಿ ಹೇಳ್ತಾನೆ, ನಿನ್ನ ತಂದೆಯ ಕೊರಳಲ್ಲಿ ಪರೀಕ್ಷಿತ್ ರಾಜ ಬಂದು ಸತ್ತ ಸರ್ಪವನ್ನು ಸುತ್ತಿ ಹೋಗಿದ್ದಾನೆ, ಹಾಕಿ ಹೋಗಿದ್ದಾನೆ, ನಿನ್ನ ತಂದೆ ಧ್ಯಾನದಲ್ಲಿ ಇನ್ನೂ ನಿಶ್ಚೇಷ್ಟರಾಗೇ ಕೂತಿದ್ದಾರೆ ಅಂತ. ಈ ಮಾತನ್ನು ಕೇಳಿದ ಕೂಡಲೇ ಮಹಾಕ್ರೋಧ ಬರ್ತದೆ ಶೃಂಗಿ ಋಷಿಗಳಿಗೆ. ಆಗ ಯಾರು ಬಂದು ಹೇಳಿದಾರೋ ಈ ವಾರ್ತೆಯನ್ನು, ಜೊತೆಗೆ ಅನೇಕ ಸ್ನೇಹಿತರು ಅಲ್ಲಿದ್ದರು, ಅವರ ಹತ್ತಿರ ಹೀಗೆ ಅವರು ಮಾತನಾಡ್ತಾರೆ, ರಾಜರು ಬ್ರಾಹ್ಮಣರಿಗೆ ಸೇವಕರು, ಅವರು ಕ್ಷತ್ರಿಯರು, ಅವರಿಗಿಂತಲೂ ಉತ್ತಮ ಕುಲೋತ್ಪನ್ನರು ಬ್ರಾಹ್ಮಣರು. ಬ್ರಾಹ್ಮಣರನ್ನು ರಕ್ಷಣೆ ಮಾಡುವಂತಹದ್ದು ಕ್ಷತ್ರಿಯರ ಕರ್ತವ್ಯ. ಬ್ರಾಹ್ಮಣರು ಹೇಳಿದ್ದನ್ನು ಮಾಡಬೇಕು, ಬ್ರಾಹ್ಮಣರ ಅಣತಿಯಂತೆ ಆಜ್ಞೆಯಂತೆ ನಡ್ಕೊಳ್ಬೇಕಾದಂತಹ ಕರ್ತವ್ಯ ಕ್ಷತ್ರಿಯರಿಗೆ. ಮತ್ತೊಬ್ಬರ ಮನೆಯಲ್ಲಿ ಕೇಳದೆ ಒಳಗಡೆ ನುಗ್ಗುವುದೇ ತಪ್ಪು. ಮನೆ ಹೊರಗಡೆ ನಾವು ನಾಯಿಯನ್ನು ಇಟ್ಟಾಗ, ನಾವು ಅನ್ನವನ್ನು ಹೊರಗಡೆ ತಗೊಂಡು ಹೋಗಿ ಹಾಕಿದಾಗ ಹೊರಗಡೆ ನಾಯಿ ತಿನ್ನಬೇಕು ಹೊರತು ಅಡಿಗೆ ಮನೆಗೆ ಬಂದು ಒಲೆ ಮೇಲಿರುವ ಪಾತ್ರೆಗೆ ಬಾಯಿ ಹಾಕಬಾರ್ದು. ರಾಜ ಅಣತಿ ಇಲ್ಲದೆ
ಒಪ್ಪಿಗೆ ಇಲ್ಲದೆ ಒಳಗಡೆ ಬಂದಿದ್ದಲ್ಲದೆ ನನ್ನ ತಂದೆಯ ಕೊರಳಿಗೇನೆ ಸತ್ತ ಸರ್ಪವನ್ನು ಹಾಕುವಷ್ಟು ಮದಭರಿತನಾಗಿದ್ದಾನೆ. ಶ್ರೀಕೃಷ್ಣ ಒಂದು ವೇಳೆ ಪರಂಧಾಮಕ್ಕೆ ಹೋಗದೆ ಇನ್ನೂ ಭೂಮಿಯಲ್ಲೇ ಇದ್ದರೆ ತಪ್ಪು ಮಾಡಿದವರಿಗೆ ಸರಿಯಾದ ಶಿಕ್ಷೆಯನ್ನು ಕೊಡುವಂತಹ ಮಹಾತ್ಮ ಶ್ರೀಕೃಷ್ಣ ಅವನು ಇಲ್ಲ, ಪರಂಧಾಮಕ್ಕೆ ಹೊರಟು ಹೋಗಿದ್ದಾನೆ. ಈ ರಾಜರೆಲ್ಲ ತಾವು ಆಡಿದ್ದೇ ಆಟ ಅಂತ ಅಂದುಕೊಂಡಿದ್ದಾರೆ, ಇವನಿಗೆ ಸರಿಯಾದ ಶಾಸ್ತಿಯನ್ನು ಮಾಡೋರು ಯಾರೂ ಇಲ್ಲ, ನಾನು ಮಾಡ್ತೇನೆ ನೋಡ್ರಿ ಅಂತ ತಮ್ಮ ಸ್ನೇಹಿತರಿಗೆ ಹೇಳಿದ. ಕೌಶಿಕ್ಯಪ ಉಪಸ್ಪೃಶ್ಯ ವಾಗ್ವಜ್ರಂ ವಿಸಸರ್ಜ, ಶಾಪವನ್ನು ಕೊಟ್ಟ. ಕೌಶಿಕ್ಯಪ ಉಪಸ್ಪೃಶ್ಯ ಅನೇಕರು ಈ ಸಂದರ್ಭದಲ್ಲಿ ಹೇಳುವಂತಹ ಅರ್ಥ, ಕೌಶಿಕಿ ನದಿಯಲ್ಲಿ ತಾನು ಇಳಿದು ಕೌಶಿಕಿ ನದಿಯ ನೀರನ್ನು ತಗೊಂಡು ಆ ರಾಜನಿಗೆ ಶಾಪವನ್ನು ಕೊಟ್ಟರು ಅಂತ. ಆದರೆ ಆಚಾರ್ಯರು ಮಾತ್ರ ಇದಕ್ಕೆ ಸರಿಯಾದ ಅರ್ಥವನ್ನು ನಿರೂಪಣೆ ಮಾಡ್ತಾರೆ. ಭಾಗವತ ಹೇಳ್ತದೆ, ಆ ಶಮೀಕರ ಆಶ್ರಮದ ಹತ್ತಿರ ಯಾವುದೇ ರೀತಿಯ ಜಲಾಶಯಗಳು ನದಿಗಳು ಇರಲಿಲ್ಲ ಅಂತ ಇದ್ದರೆ ಆ ರಾಜ ಇವರ ಆಶ್ರಮಕ್ಕೆ ಬರ್ತಾ ಇರಲಿಲ್ಲ, ನದಿಗೆ ಹೋಗ್ತಾ ಇದ್ದ. ಹಾಗಾದರೆ ಕೌಶಿಕ್ಯ ಅಪ ಉಪಸ್ಪೃಶ್ಯ ಅಂದರೆ ಏನರ್ಥ ಅಂತಂದರೆ, ಕುಶಪಾಣಿಯಾಗಿ ಇದ್ದ ಶೃಂಗಿ ಋಷಿ ಕೌಶಿಕ್ಯ, ಕುಶ ತನ್ನ ಕೈಯಲ್ಲಿ ಇತ್ತು, ಅಪ ಉಪಸ್ಪೃಶ್ಯ ಅವರ ಕೈಯಲ್ಲೇ, ಬ್ರಾಹ್ಮಣರ ಕೈಯಲ್ಲಿ ಪಂಚತೀರ್ಥಗಳು ಇರ್ತವೆ, ಆ ತೀರ್ಥವನ್ನೇ ಆಚಮನ ಮಾಡಿ ನಂತರ ವಾಗ್ವಜ್ರಂ ವಿಸಸರ್ಜ, ಶಾಪವನ್ನು ಕೊಟ್ಟ. ಏನು ಶಾಪವನ್ನು ಕೊಟ್ಟ? ಇತೋ ಲಂಘಿತ ಮರ್ಯಾದಂ ತಕ್ಷಕಃ ಸಪ್ತಮೇಹನಿ ಧಕ್ಷತಿ ಸ್ಮ ಕುಲಾಂಗಾರಂ ಚೋದಿತೋ ಮೇ ಪಿತೃದ್ರುಹಂ. ನನ್ನ ತಂದೆಯ ಕೊರಳಿಗೆ, ಯಾವುದೇ ರೀತಿಯ ತಪ್ಪನ್ನು ಮಾಡದ ನನ್ನ ತಂದೆಯ ಕೊರಳಿಗೆ ಸತ್ತ ಸರ್ಪವನ್ನು ಸುತ್ತಿ ಹೋದ ಆ ಪರೀಕ್ಷಿತ್ ರಾಜನಿಗೆ ಇವತ್ತಿನಿಂದ ಸರಿಯಾಗಿ 7ನೇ ದಿನ ತಕ್ಷಕ ಎನ್ನುವಂತಹ ಘೋರವಾದಂತಹ ಸರ್ಪ ಕಚ್ಚಿ ಸುಟ್ಟು ಬೂದಿ ಮಾಡಿಬಿಡಲಿ, ಇದೇ ನನ್ನ ಶಾಪ ಅಂತ, ನನ್ನ ಶಾಪದಿಂದ ಪ್ರೇರಿತವಾದ ತಕ್ಷಕ ಅವರನ್ನು ಕಚ್ಚಲಿ ಅಂತ ಶಾಪವನ್ನು ಕೊಟ್ಟ ಮೇಲೆ ಕೋಪದಿಂದ ಅಲ್ಲಿಂದ ಶಮೀಕ ಋಷಿಗಳ ಆಶ್ರಮಕ್ಕೆ ತಾನು ಬರ್ತಾನೆ, ಅಂದರೆ ತನ್ನ ಮನೆಗೆ ತಾನು ಬರ್ತಾನೆ. ತಂದೆ ಇನ್ನೂ ಧ್ಯಾನಮಗ್ನರಾಗಿದ್ದರು, ಕೊರಳಲ್ಲಿ ಸರ್ಪ ಹಾಗೇ ಇದೆ. ಅದನ್ನು ನೋಡಿದ ಕೂಡಲೇ ಬಹಳಷ್ಟು ದುಃಖದಿಂದ ಅಳತಾರೆ, ತನ್ನ ತಂದೆಗೆ ಹೀಗೆ ಅಗೌರವ ಮಾಡಿದ್ದಾರೆ ಅಂತ ದುಃಖದಿಂದ ಅಳತಾನೆ ಶೃಂಗಿ ಋಷಿ. ಅದು ಎಷ್ಟು ಅಳ್ತಾನೆ ಅಂತಂದರೆ, ಧ್ಯಾನಮಗ್ನರಾದಂತಹ ಆ ಶಮೀಕರು ಧ್ಯಾನದಿಂದ ಹೊರಬರುವಷ್ಟು ಗಟ್ಟಿಯಾಗಿ ತಾನು ಅತ್ತಾಗ ಕಣ್ಣು ತೆಗೆದ ಆ ಶಮೀಕರು ತಮ್ಮ ಕೊರಳಲ್ಲಿ ಸರ್ಪ ಇರೋದನ್ನು ಗಮನಿಸ್ತಾರೆ. ಸರ್ಪವನ್ನು ತಲೆ ಮೇಲೆ ಅಥವಾ ತೊಡೆ ಮೇಲೆ ಒಂದು ಎಲೆ ಬಿದ್ದಿದ್ದರೆ ನಾವು ಎಷ್ಟು ಸುಲಭವಾಗಿ ತೆಗೆದು ಹಾಕ್ತೀವೋ ಅಷ್ಟೇ ಸುಲಭವಾಗಿ ಯಾರು ಹಾಕಿದ್ದಾರೆ ಅಂತ ಯೋಚನೆ ಕೂಡ ಇಲ್ಲ, ತೆಗೆದ್ರು ಪಕ್ಕಕ್ಕೆ ಎಸೆದರು ಸತ್ತ ಸರ್ಪ ಅಂತ. ಹೋಗಿ ಮಗನನ್ನು ಕೇಳ್ತಾ ಇದ್ದಾರೆ, ಯಾಕೆ ಅಳ್ತಾ ಇದೆಯಾ, ಯಾರು ಏನು ಮಾಡಿದರು, ಯಾರು ಹೊಡೆದ್ರು ನಿನಗೆ ಅಂತ ಕೇಳಿದರು. ನಡೆದ ವೃತ್ತಾಂತವನ್ನೆಲ್ಲ ಆ ಶೃಂಗಿ ಋಷಿ ತನ್ನ ತಂದೆಗೆ ಶಮೀಕರಿಗೆ ಹೇಳ್ತಾನೆ. ಆ ರಾಜ ನಮ್ಮ ಮನೆಗೆ ಬಂದಿದ್ದ, ನಿಮ್ಮ ಕೊರಳಲ್ಲಿ ಸತ್ತ ಸರ್ಪವನ್ನು ಸುತ್ತಿ ಹೋಗಿದ್ದಾನೆ, ಅದನ್ನು ನೋಡಿ ನನಗೆ ದುಃಖ ಆಗಿದೆ, ಅದಕ್ಕೆ ಅಳ್ತಾ ಇದ್ದೇನೆ. ಆದರೂ ನಾನು ಆ ರಾಜನಿಗೆ ತಕ್ಕ ಶಾಸ್ತಿ ಮಾಡಿದ್ದೇನೆ, ಇವತ್ತಿನಿಂದ 7ನೇ ದಿನಕ್ಕೆ ತಕ್ಷಕ ಕಚ್ಚಿ ಆ ರಾಜ ಸಾಯಲಿ ಅಂತ ನಾನು ಶಪಿಸಿದ್ದೇನೆ, ನನಗೆ ಸಿಟ್ಟು ಬಂದು ಅಂತ ಆ ಶೃಂಗಿ ಋಷಿ ಹೇಳಿದಾಗ ಆ ತಂದೆ ಶಮೀಕರು ಅವನನ್ನು ಬೈತಾರೆ. ಅವಿಪಕ್ವ ಬುದ್ಧಿ, ನಿನಗೆ ಬುದ್ಧಿ ಇನ್ನೂ ಪಕ್ವ ಆಗಿಲ್ಲ. ರಾಜರು ಪ್ರಜೆಗಳು ತಪ್ಪು ಮಾಡಿದಾಗ ಪ್ರಜೆಗಳಿಗೆ ಶಿಕ್ಷೆ ಕೊಡಬೇಕು ಹೊರತು ರಾಜನಿಗೆ ಪ್ರಜೆಗಳು ಶಿಕ್ಷೆಯನ್ನು ಕೊಡುವಂತಹದ್ದು ಸರಿಯಲ್ಲ. ನೀನು ಶಾಪ ಕೊಟ್ಟಿದ್ದು ಯಾರಿಗೋ ಗೊತ್ತೋ, ಪರೀಕ್ಷಿತ್ ರಾಜ ಪಾಂಡವರ ಮೊಮ್ಮಗ, ಶ್ರೀಕೃಷ್ಣನಿಂದ ಗರ್ಭದಿಂದಲೂ ಸಂರಕ್ಷಿತನಾಗಿ ಬಂದಂತಹ ಉತ್ತಮನಾದಂತಹ ವ್ಯಕ್ತಿ ಮತ್ತು ಕಲಿಯನ್ನು ನಿಗ್ರಹ ಮಾಡಿಟ್ಟಂತಹ ವ್ಯಕ್ತಿ. ಅವನ ಪರಿಪಾಲನೆ ಇದೆ. ಆದ್ದರಿಂದಲೇ ಯಾವ ಶತ್ರುಗಳು ಬರ್ತಾರೋ ಅಥವಾ ಯಾವ ಕಳ್ಳರು ಬಂದು ನಮ್ಮ ಐಶ್ವರ್ಯವನ್ನು ಕದಿತಾರೋ ಅನ್ನುವ ಚಿಂತೆ ಇಲ್ಲದೆ ಬಾಗಲು ತೆಗೆದಿಟ್ಟು ಯಾರಾದರೂ ಬರಲಿ ಅಂತ ಧೈರ್ಯವಾಗಿ ಕಣ್ಣು ಮುಚ್ಚಿ ತಪಸ್ಸು ಮಾಡ್ತಾ ಇದ್ದೇವೆ ನಾವು. ಅಂತಹ ಉತ್ತಮನಾದಂತಹ ರಾಜಶ್ರೇಷ್ಠನಿಗೆ ಸಣ್ಣ ತಪ್ಪು ಮಾಡಿದ್ದಾನೆ, ತತ್ರಾಪಿ ಸಣ್ಣ ತಪ್ಪಿಗೆ ಸಣ್ಣ ಶಿಕ್ಷೆ ಇರಬೇಕು, ದೊಡ್ಡ ತಪ್ಪಿಗೆ ಸಣ್ಣ ಶಿಕ್ಷೆ ಕೊಡಬಾರದು, ಸಣ್ಣ ತಪ್ಪಿಗೆ ಮತ್ತೆ ದೊಡ್ಡ ಶಿಕ್ಷೆಯನ್ನು ಕೊಡಬಾರದು. ಈ ರಾಜ ಅವರ ಶಮೀಕರ ದೃಷ್ಟಿ ನೋಡ್ರಿ, ರಾಜ ಬಂದಿದ್ದಾನೆ, ಬಾಯಾರಿಕೆಯಿಂದ ತಪ್ತನಾಗಿ ಬಂದಂತಹ ರಾಜನಿಗೆ ಗೌರವ ಮಾಡಬೇಕಾದಂತಹದ್ದು ನಮ್ಮ ಕರ್ತವ್ಯ ಆಗಿತ್ತು.
ಮನೆಯಲ್ಲಿ ಯಾರು ಇರಲಿಲ್ಲ, ನಾವೊಬ್ಬನೇ ಇದ್ದೆ. ತತ್ರಾಪಿ ಧ್ಯಾನಮಗ್ನಾಗಿದ್ದೆ. ನನಗೆ ಗೊತ್ತಿಲ್ಲ ರಾಜ ಬಂದದ್ದು ನೀರು ಕೇಳಿದ್ದು. ಅವನಿಗೇನೋ ಸಿಟ್ಟು ಬಂತು. ತನ್ನ ಪಾಟಿಗೆ ತಾನು ಒಂದು ಸರ್ಪವನ್ನು ನನ್ನ ಕೊರಳಲ್ಲಿ ಸುತ್ತಿ ಹೋದ. ಅದು ಸತ್ತ ಒಂದು ಸರ್ಪವನ್ನು, ಬದುಕಿರುವ ಸರ್ಪ ಆದರೆ ನನ್ನನ್ನು ಏನಾದರೂ ಮಾಡ್ತಿತ್ತೋ ಏನೋ, ಸತ್ತ ಸರ್ಪವನ್ನು ನನ್ನ ಕೊರಳಲ್ಲಿ ಬಂದು ಸುತ್ತಿ ಹೋಗಿದ್ದಾನೆ. ಅದು ಭಾಳ ಸಣ್ಣ ತಪ್ಪು, ಅದರಿಂದ ನನಗೇನೂ ಹಾನಿ ಆಗಲಿಲ್ಲ. ಇಷ್ಟು ಸಣ್ಣ ತಪ್ಪಿಗೆ ಅಂತಹ ರಾಜೋತ್ತಮ ಅವನು ಸರ್ಪ ಕಚ್ಚಿ ಸಾಯಲಿ ಅಂತ ಶಾಪ ಕೊಟ್ಟಿದೆಯಲ್ವಾ, ನಿನಗೆ ಬುದ್ಧಿಪಕ್ವ ಆಗಿಲ್ಲ, ಸಣ್ಣ ಹುಡುಗ ನೀನು ಅಂತ ಆ ಮಗನಿಗೇನೆ ಆ ತಂದೆ ಬೈತಾರೆ. ತನ್ನ ಕೊರಳಿಗೆ ಹಾವು ಹಾಕಿದ್ದನ್ನು ಲೆಕ್ಕಿಸದೇ ಇರುವಂತಹ ವ್ಯಕ್ತಿ ಅಂದರೆ ಆ ಪರೀಕ್ಷಿತ ಜನರಿಗೆ ಎಷ್ಟು ಒಳ್ಳೆಯದನ್ನು ಮಾಡಿದ್ದಾನೆ ಅಂತ ನಾವು ಇದರಿಂದ ಗಮನಿಸಬೇಕಾಗ್ತದೆ. ನಂತರ ಆ ಶಮೀಕರು ತಮ್ಮ ಒಬ್ಬ ಶಿಷ್ಯನಿಗೆ ಹೇಳಿ ಕಳಿಸ್ತಾರೆ, ನಡೆದ ಘಟನೆಯನ್ನು ಹೋಗಿ ರಾಜನಿಗೆ ಹೇಳು. 7 ದಿನಗಳ ಕಾಲ ಮಾತ್ರ ಅವನಿಗಿನ್ನು ಆಯುಷ್ಯ ಉಳಿದಿದೆ. 7 ದಿನದ ನಂತರ ತಕ್ಷಕ ನಿನ್ನನ್ನು ಬಂದು ಕಚ್ಚಿ ಸುಟ್ಟು ಬೂದಿ ಮಾಡ್ತಾನೆ, ನೀನು ಸತ್ತು ಹೋಗ್ತೀಯಾ ಅಂತ ಹೇಳು ನಡೆದ ಘಟನೆಯನ್ನು. 7 ದಿನ ಇನ್ನೂ ಇದೆ, ಮೊದಲೇ ಹೇಳಿದರೆ ಮರಣ ಸಮಯ ಹತ್ತಿರ ಬಂದಿದೆ ಅಂತ ಸಾಧನೆಯಾದರೂ ಮಾಡಿಕೊಳ್ತಾನೆ ಪಾಪ. ಕೊನೆಗೆ ಇದ್ದಕ್ಕಿದ್ದಂತೆ ಸರ್ಪ ಬಂದು ಕಚ್ಚಿದರೆ ಅವನಿಗೇನೂ ಸಾಧನೆ ಆಗೋದಿಲ್ಲ. ಮೊದಲೇ ಈ ಮಾತು ಹೋಗಿ ಹೇಳಿ ಬಾ ಅಂತ ಕಳಿಸ್ತಾರೆ. ಶಾಪವನ್ನಂತೂ ಉಪಸಂಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಕೊಟ್ಟಾಗಿದೆ. ಆದ್ದರಿಂದ ಮೊದಲೇ ಇದನ್ನು ಹೋಗಿ ಹೇಳಿ ಬಾ ಅಂತ ಶಿಷ್ಯನನ್ನು ಕಳಿಸ್ತಾರೆ. ಶಿಷ್ಯ ರಾಜನ ಅರಮನೆಗೆ ಹೋಗುವಷ್ಟರಲ್ಲಿ ರಾಜ ಮೊದಲೇ ಹೋಗಿ ನೀರನ್ನು ಕುಡಿದು ಎಲ್ಲ ದುಃಖದಿಂದ ಬಾಯಾರಿಕೆಯಿಂದ ವಿಮೋಚನೆಯನ್ನು ಹೊಂದಿದ್ದ. ಆಗ ಅವನಿಗೆ ಬುದ್ಧಿ ಕೆಲಸ ಮಾಡಿತು. ನಾನು ದೊಡ್ಡ ತಪ್ಪು ಮಾಡಿದೆ. ಬಾಯಾರಿಕೆಯಿಂದ ತಪ್ತನಾಗಿ ಯಾವುದೋ ಒಂದು ಮೂರ್ಖತನದಿಂದ ಕೋಪದಿಂದ ಮತ್ತೊಬ್ಬರಿಗೆ ಹಿಂಸೆಯನ್ನು ಕೊಡದ, ಯಾವುದೇ ತಪ್ಪನ್ನು ಮಾಡದ, ತಮ್ಮ ಪಾಟಿಗೆ ಭಗವಂತನಂತಹ ಉತ್ತಮನನ್ನು ಮನಸ್ಸಿನಲ್ಲಿ ಧರಿಸಿದ ಜ್ಞಾನಿಶ್ರೇಷ್ಠರಿಗೆ ದೊಡ್ಡ ಅಪಚಾರವನ್ನು ಮಾಡಿದೆ. ಆ ಪರೀಕ್ಷಿತ ರಾಜನಿಗೆ ಗೊತ್ತಿತ್ತು, ಮಂತ್ರಜ್ಞನಾದಂತಹ ಬ್ರಾಹ್ಮಣನ ಶರೀರದಲ್ಲಿ ಸಕಲ ದೇವತೆಗಳ ನಾಭೇರಧಸ್ತಾತ್ ಪಿತರಃ ನಾಭೇರೂರ್ಧ್ವಂತು ದೇವತಾಃ, ನಾಭಿಯ ಮೇಲ್ಭಾಗದಲ್ಲಿ ಸಕಲ ದೇವತೆಗಳ ಸನ್ನಿಧಾನ ಇರ್ತದೆ ಬ್ರಾಹ್ಮಣನ ಶರೀರದಲ್ಲಿ ಅಂತ ಈ ವ್ಯಕ್ತಿಗೆ ಗೊತ್ತಿತ್ತು. ಇಂತಹ ಪರೀಕ್ಷಿತ ದುಃಖ ಪಡ್ತಾ ಇದ್ದಾನೆ. ಅಂತಹ ಬ್ರಾಹ್ಮಣನಿಗೆ ಶರೀರದ ಮೇಲೆ ಸರ್ಪವನ್ನು ಎಸೆದು, ಅಷ್ಟು ದೇವತೆಗಳ ಮೇಲೆ ಸರ್ಪವನ್ನು ಎಸೆದ ಪಾಪವನ್ನು ನಾನು ಸಂಪಾದಿಸಿದೆ. ಇದಕ್ಕೆ ಪ್ರತಿಫಲವಾಗಿ ನನಗೇನಾದರೂ ಒಂದು ಶಿಕ್ಷೆ ಆಗಲೇಬೇಕು. ಆ ಮಂತ್ರಜ್ಞನಾದಂತಹ ಬ್ರಹ್ಮ ತೇಜಸ್ವಿಯಾದಂತಹ ಬ್ರಾಹ್ಮಣನ ತೇಜಸ್ಸಿನಿಂದಾಗಿ ನನ್ನ ಸಕಲ ರಾಜ್ಯದ ಕೋಶ, ಅದರಲ್ಲಿರುವಂತಹ ದುಡ್ಡು, ನನ್ನ ಅಧಿಕಾರ ಎಲ್ಲ ಸುಟ್ಟು ಬೂದಿಯಾಗಲಿ, ನನ್ನ ಸಿಂಹಾಸನ ಸಮೇತ. ನಾನು ಬೀದಿಗೆ ಬಂದರೂ ಚಿಂತೆ ಇಲ್ಲ, ನಾನು ಮಾಡಿದ ಪಾಪಕ್ಕೆ ಯಾವುದೋ ಒಂದು ಪ್ರಾಯಶ್ಚಿತ್ತ ಶಿಕ್ಷೆ ನನಗೆ ಆಗಬೇಕು ಅಂತ ಶಿಕ್ಷೆಯನ್ನು ಬಯಸ್ತಾ ಕೂತಿದ್ದ ಪರೀಕ್ಷಿತ ರಾಜ. ಸರಿಯಾದ ಸಮಯಕ್ಕೆ ಶಮೀಕರ ಶಿಷ್ಯ ಬಂದು ಹೇಳ್ತಾನೆ, ಸ್ವಾಮಿ, ಶಮೀಕರ ಶಿಷ್ಯ ನಾನು, ಶಮೀಕರ ಮಗ ಶೃಂಗಿ ಋಷಿ. ನೀವು ಸರ್ಪವನ್ನು ಸುತ್ತಿ ಹೋದ ಮೇಲೆ ಅದನ್ನು ತಿಳಿದ ಶೃಂಗಿ ಋಷಿ ನಿಮಗೆ 7 ದಿನಗಳಲ್ಲಿ ಮರಣ ಬರಲಿ ತಕ್ಷಕನಿಂದ ಅಂತ ಶಾಪವನ್ನು ಕೊಟ್ಟು ಹೋಗಿದ್ದಾನೆ. ನಮ್ಮ ಗುರುಗಳು ನಿಮಗೆ ಹೇಳಿ ಬಾ ಅಂತ ಕಳಿಸಿದ್ದಾರೆ. 7 ದಿನ ನಿಮಗಿನ್ನೂ ಸಮಯ ಇದೆ, ನೀವೇನಾದರೂ ಸಾಧನೆ ಮಾಡಿಕೊಳ್ಳೋದಿದ್ದರೆ ಉತ್ತಮ ಸಾಧನೆಯನ್ನು ಮಾಡಿಕೊಳ್ಳ್ರಿ ಅಂತ ಆ ರಾಜನಿಗೆ, ಪರೀಕ್ಷಿತ್ ರಾಜನಿಗೆ ಹೇಳ್ತಾರೆ. ಆ ಪರೀಕ್ಷಿತ್ ರಾಜ ಹೇಳ್ತಾನೆ, ಆ ಬಂದ ದೂತನಿಗೆ, ಬ್ರಾಹ್ಮಣನಿಗೆ ಬಹಳ ಸಂತೋಷ ಆಯಿತು. ನಿಮ್ಮ ಗುರುಗಳಿಗೆ ಹೋಗಿ ಹೇಳು, ಅಂದರೆ ಆ ಗುರುಗಳ ಮಗ ಶೃಂಗಿ ಋಷಿ ಕೊಟ್ಟ ಶಾಪವನ್ನು ನಾನು ಶಿರಸಾ ಸ್ವೀಕಾರ ಮಾಡಿದ್ದೇನೆ. ತಕ್ಷಕನು ಬಂದಾಗ ನನ್ನ ತಲೆಯನ್ನು ತಕ್ಷಕನ ಬಾಯಲ್ಲಿ ತಂದು ಇಡ್ತೇನೆ ಅಂತ, ಅಂದರೆ ಆ ಶಾಪವನ್ನು ನಾನು ಸ್ವೀಕಾರ ಮಾಡ್ತೇನೆ. ರಾಜನಿಗೆ ಯಾವುದೇ ರೀತಿಯ ದುಃಖ ಆಗಿಲ್ಲ, ನಿಮ್ಮಿಂದ ಬಹಳಷ್ಟು ಸಂತೋಷಪಟ್ಟಿದ್ದಾನೆ ರಾಜ ಅಂತ ಹೋಗಿ ಹೇಳ್ರಿ ನಿಮ್ಮ ಗುರುಗಳಿಗೆ ಅಂತ ಪರೀಕ್ಷಿತ ಹೇಳಿ ಕಳಿಸ್ತಾನೆ. ಹೇಳಿ ಕಳಿಸುವ ಮುಂಚೆ ಆ ಬಂದ ದೂತನಿಗೆ, ಆ ಬ್ರಾಹ್ಮಣನಿಗೆ ಸಕಲ ಸತ್ಕಾರಗಳನ್ನು ಮಾಡಿ ನಂತರ ಕಳಿಸ್ತಾನೆ. ತನಗೆ ಗೊತ್ತಾಯಿತು, ಆ ಪರೀಕ್ಷಿತ ರಾಜನಿಗೆ ಇರಾವತಿ ಅಂತ ಹೆಂಡತಿ, ಜನಮೇಜಯನೇ ಮೊದಲಾದ 4 ಜನ ಮಕ್ಕಳಿದ್ದರು. ರಾಜ್ಯವನ್ನು ಮಕ್ಕಳಿಗೆ ಬಿಟ್ಟು ಸರ್ವಸಂಗ ಪರಿತ್ಯಾಗ ಮಾಡಿ ಸಾಯುವ ಸಂದರ್ಭದಲ್ಲಿ ಗಂಗಾ ನದಿಯ ನೀರನ್ನು ಸೇವಿಸಬೇಕು ಅಂತಿದೆ. ಅದನ್ನು ಅರಿತ ಶಾಸ್ತ್ರಜ್ಞನಾದಂತಹ ಪರೀಕ್ಷಿತ ಎಲ್ಲ ಸಂಘವನ್ನು ಪರಿತ್ಯಾಗ ಮಾಡಿ ರಾಜ್ಯವನ್ನು ಬಿಟ್ಟು ತಾನು ಗಂಗಾ ನದಿ ತೀರಕ್ಕೆ ಹೋದ. ನಮಗೇನಾದರೂ ಇನ್ನೊಂದು ತಿಂಗಳು ಆಯುಷ್ಯ ಇದೆ, ನಂತರ ನಾವು ಮರಣವನ್ನು ಹೊಂತೇವೆ ಅಂತ ನಮಗೇನಾದರೂ ಯಾರಿಂದಾದರೂ ಮಹಾತ್ಮರಿಂದ ಸೂಚನೆ ಬಂದರೆ, ಇಷ್ಟು ವರ್ಷ ಬದುಕಿ ಎಷ್ಟೋ ಆಸ್ತಿ ಸಂಪಾದನೆ ಮಾಡಿದ್ದೇನೆ, ಎಷ್ಟೋ ಬಂಗಾರ ಮಾಡಿಟ್ಟಿದ್ದೇನೆ, ಮನೆ ಕಟ್ಟಿದ್ದೇನೆ, ಎಷ್ಟೋ ಐಶ್ವರ್ಯವನ್ನು
ನಾನು ಸಂಪಾದಿಸಿದ್ದೇನೆ, ಅನುಭವಿಸ್ಲಿಕ್ಕೆ ಮಾತ್ರ ಆಗಲಿಲ್ಲ. ಇನ್ನೊಂದು ತಿಂಗಳಂತೆ ನಾನು ಬದುಕೋದು, ಒಂದು ತಿಂಗಳಲ್ಲಿ ಇಡೀ ಜೀವನದಲ್ಲಿ ಅನುಭವಿಸಬೇಕಾದ ಸುಖವನ್ನು ಅನುಭವಿಸೇ ಹೊಟ್ಟೋಗೋಣ ಅಂತ ನಮ್ಮ ಭಾವನೆ. ಹಾಗೆ ಪರೀಕ್ಷಿತನ ಭಾವನೆ ಇರಲಿಲ್ಲ. ಪರೀಕ್ಷಿತ ರಾಜನಿಗೆ ಹೆಂಡತಿ, ಮಕ್ಕಳು, ಅಧಿಕಾರ ಪ್ರತಿಯೊಂದೂ ಇತ್ತು, ಐಶ್ವರ್ಯ ಯಾವುದಕ್ಕೂ ಕಡಿಮೆ ಇಲ್ಲ. ಸ್ವಾಭಾವಿಕವಾದಂತಹ ವೈರಾಗ್ಯ ಪರೀಕ್ಷಿತ ರಾಜನಿಗೆ. ಆ ವೈರಾಗ್ಯವನ್ನು ತಾಳಿ ತಾನು ಅಲ್ಲಿಂದ ಗಂಗಾ ನದಿ ತೀರಕ್ಕೆ ಹೊರಟ. ಗಂಗಾ ನದಿ ತೀರಕ್ಕೆ ಹೋಗಿ ಅಲ್ಲಿ ತಾನು ಕುಳಿತ ಪ್ರಪಂಚಕ್ಕೆ ಈ ವಿಷಯ ಗೊತ್ತಾಯಿತು. ಪಾಂಡವರ ಮೊಮ್ಮಗ ಪರೀಕ್ಷಿತ, ಅವನಿಗೆ ಶೃಂಗಿ ಋಷಿಯಿಂದ ಶಾಪ ಬಂತಂತೆ. ಇನ್ನು 7 ದಿನದಲ್ಲಿ ಅವನಿಗೆ ಮರಣ ಆಗ್ತದೆ. ಅಸಹಾಯಕನಾಗಿ, ನಿರ್ವಿಣ್ಣನಾಗಿ, ದುಃಖಿತನಾಗಿ ಗಂಗಾ ನದಿ ತೀರಕ್ಕೆ ಬಂದು ಕೂತಿದಾನಂತೆ. ನೋಡಿ ಬರೋಣ ಬರ್ರಿ ಅಂತ. ಪಾಂಡವರ ಮೇಲಿನ ಅಭಿಮಾನ, ಪಾಂಡವರು ಎಷ್ಟು ಜನಾನುರಾಗವನ್ನು ಸಂಪಾದಿಸಿದರು. ಪಾಂಡವರ ಮೊಮ್ಮಗ ಪರೀಕ್ಷಿತ, ಪಾಂಡವರ ಮೇಲೆ ಯಾರ್ಯಾರು ಅಭಿಮಾನವನ್ನು ಇಟ್ಟಿದ್ರೋ ಅವರೆಲ್ಲರೂ ಅತ್ರಿ ಋಷಿಗಳು, ಚವನ ಋಷಿಗಳು, ದೇವಲರು, ಪರಶುರಾಮ ದೇವರು, ಅನೇಕ ಬ್ರಹ್ಮರ್ಷಿಗಳು, ರಾಜರ್ಷಿಗಳು ಎಲ್ಲರೂ ಗಂಗಾ ನದಿ ತೀರಕ್ಕೆ ಬರ್ತಾ ಇದ್ದಾರೆ. ಬಂದು ಅವರು ಯಾವ ಋಷಿ ಮುನಿಗಳನ್ನು ಸಾಯುವ ಸಂದರ್ಭದಲ್ಲಿ ಸ್ಮರಿಸಿದರೆ ಸಾಕು ಉದ್ಧಾರ ಆಗಿಬಿಡುತ್ತದೆ, ಅಂತಹ ಋಷಿಗಳು ಕಣ್ಣೆದುರುಗಡೆ ಬಂದು ನಿಂತಿದ್ದಾರೆ ಸಾಯುವ ಸಂದರ್ಭದಲ್ಲಿ. ತಾವು ಬಂದು ಅವನಿಗೆ ಸಾಂತ್ವನ ಹೇಳ್ತಾರೆ. ಏನೂ ಚಿಂತೆ ಮಾಡಬೇಡ, ಬಹಳ ದುಃಖಿತನಾದಂತೆ ಅನ್ನಿಸ್ತಾ ಇದೆ, ಮರಣಕ್ಕೆ ಹೆದರಿದೆ ಅಂತ ಅನ್ನಿಸ್ತಾ ಇದೆ, ಏನೂ ಚಿಂತೆ ಮಾಡಬೇಡ, ಎಲ್ಲ ಶಾಂತಿಯಿಂದ ಆಗ್ತದೆ, ನಿನಗೆ ಒಳ್ಳೆ ಲೋಕ ಸಿಗ್ತದೆ, ನಿಮ್ಮ ತಾತಂದಿರ ಪುಣ್ಯ ಎಲ್ಲಿಗೆ ಹೋಗೋದಿಲ್ಲ, ಅದು ನಿನ್ನನ್ನು ಕಾಯ್ತದೆ ಅಂತ ಅನೇಕ ರೀತಿಯಲ್ಲಿ ಆ ಪರೀಕ್ಷಿತನಿಗೆ ಸಾಂತ್ವನವನ್ನು ಹೇಳ್ತಾ ಇದ್ದಾರೆ. ಪರೀಕ್ಷಿತ ಅಂತಾನೆ, ಸ್ವಾಮಿ ನನಗೆ ನೀವು ಸಾಂತ್ವನ ಹೇಳಬೇಕಾದ ಅಗತ್ಯ ಇಲ್ಲ, ನಾನು ಮರಣಕ್ಕೆ ಹೆದರ್ತಾ ಇಲ್ಲ, 7 ದಿನಗಳ ಕಾಲ ಮಾತ್ರ ನನಗೆ ಆಯುಷ್ಯ, ನಂತರ ತಕ್ಷಕ ಬಂದು ಕಚ್ಚುತ್ತಾನೆ ಅಂತ ನಾನು ಹೆದರ್ತಾ ಇಲ್ಲ, ಶೃಂಗಿ ಋಷಿ ಕೊಟ್ಟ ಶಾಪಕ್ಕೂ ನಾ ಹೆದರ್ತಾ ಇಲ್ಲ. ಏನಾಗುತ್ತೆ, 7 ದಿನ ಬದುಕಿರ್ತೇನೆ, ನಂತರ ತಕ್ಷಕ ಬಂದು ಕಚ್ಚುತ್ತಾನೆ, ನಾನು ಸಾಯ್ತೇನೆ, ಅಷ್ಟೇ. ನನಗೆ ಶಾಪಕ್ಕೂ ಹೆದರಿಕೆ ಇಲ್ಲ, ನಾನು ನಮ್ಮ ಮರಣಕ್ಕೂ ಭೀತಿ ಇಲ್ಲ. ನಾನು ಯಾಕೆ ಭಯಪಡ್ತಾ ಇದ್ದೇನೆ ಅಂತಂದರೆ, ಅಷ್ಟು ದೇವತೆಗಳ ಮೇಲೆ, ಆ ಮಂತ್ರಜ್ಞನಾದ ಬ್ರಾಹ್ಮಣನ ಮೇಲೆ ಸತ್ತ ಸರ್ಪವನ್ನು ಹಾಕಿದ ಮೇಲೆ ಬಂದ ಪಾಪ ಏನಿದೆ ಅದು ನನ್ನನ್ನು ಎಷ್ಟು ಜನ್ಮಗಳವರೆಗೆ ಕಾಡುತ್ತದೋ ಏನೋ, ಆ ಪಾಪಕ್ಕೆ ನಾನು ಹೆದರ್ತಾ ಇದ್ದೇನೆ, ಮರಣಕ್ಕೆ ನನಗೇನೂ ಹೆದರಿಕೆ ಇಲ್ಲ. ಪರೀಕ್ಷಿತ್ ರಾಜ ಅವರನ್ನು ಕುರಿತು ಹೇಳ್ತಾನೆ. ಆ ಬಂದಂತಹ ಬ್ರಾಹ್ಮಣರನ್ನು ಇಲ್ಲೇ ಇರಲಿಕ್ಕೆ ಹೇಳ್ತಾನೆ. ನೀವು ಬಂದಿದ್ದೀರಿ, ಬಂದು 2 ನಿಮಿಷ ಮಾತಾಡಿ ಬರ್ತೇನೆ ಅಂತ ಹೊರಡೋದು ಬೇಡ. ನಾನು 7 ದಿನಗಳ ಕಾಲ ಇಲ್ಲೇ ಇರ್ತೇನೆ ಗಂಗಾ ನದಿ ತೀರದಲ್ಲಿ. 7 ದಿನಗಳ ಕಾಲ ನಾನು ಇದ್ದು 7ನೇ ದಿನ ತಕ್ಷಕ ಬಂದು ನನ್ನನ್ನು ಕಚ್ಚುವವರೆಗೂ ಕೂಡ ನೀವು ಇಲ್ಲೇ ಕೂಡ್ರಿ. ಗಾಯತ ವಿಷ್ಣುಗಾಥಾಹ, ಭಗವಂತನ ಗುಣಗಳನ್ನು ಗಾನ ಮಾಡ್ತಾ, ವೇದ ಪಾರಾಯಣ ಮಾಡ್ತಾ, ಉಪನಿಷತ್ತುಗಳ ಪಾರಾಯಣವನ್ನು ಮಾಡ್ತಾ ನೀವು ಇಲ್ಲೇ ಇರ್ರಿ. ನನ್ನ ಕೊನೆಗಾಲ ಇಂತಹ ಮಹಾತ್ಮರ ಜೊತೆಗೆ ಭಗವಂತನ ಗುಣಗಳನ್ನು ಕೇಳ್ತಾ ಸಾರ್ಥಕವಾದಂತಹ 1 ವಾರ ನನಗೆ ಕಳೀಲಿ, ನೀವು ಎಲ್ಲಿಗೂ ಹೋಗಬೇಡ್ರಿ, ಇಲ್ಲೇ ಕೂಡ್ರಿ ಅಂತ ಆ ರಾಜ ಅವರನ್ನು ಕೂಡಿಸ್ತಾನೆ. ಅವರು ಸರಿ ಕೂಡ್ತೇವೆ, 1 ವಾರ ಇಲ್ಲೇ ಇರ್ತೇವೆ ಅಂತ ಒಪ್ತಾರೆ. ಆಗ ಈ ರಾಜ ಕೇಳ್ತಾನೆ, ಸಾಯುವ ಸಂದರ್ಭದಲ್ಲಿ ಒಬ್ಬ ಮನುಷ್ಯ ಏನನ್ನು ಮಾಡಬೇಕು, ಯಾರ ಬಗ್ಗೆ ಕೇಳಬೇಕು, ಯಾರನ್ನು ಭಜನೆ ಮಾಡಬೇಕು, ಯಾರನ್ನು ಸ್ಮರಣೆ ಮಾಡಬೇಕು, ಏನನ್ನು ಮಾಡಬಾರ್ದು, ಅಷ್ಟನ್ನು ನೀವು ನಮಗೆ ಹೇಳ್ರಿ ಅಂತ ಅಷ್ಟು ಋಷಿಗಳು ಬಂದು ಕೂತಿದ್ದಾರೆ. ಅವರನ್ನು ಕೇಳ್ತಾನೆ. ಒಬ್ಬರೂ ಮಾತಾಡಲಿಲ್ಲ. ಯಾಕೆ ಅಂತಂದರೆ ಅವರಿಗೆ ಗೊತ್ತಿದೆ ಯಾರು ಬರ್ತಾರೆ, ಯಾರು ಉಪದೇಶ ಮಾಡಬೇಕು ಇವನಿಗೆ ಅಂತ ಗೊತ್ತಿದೆ. ಅವರೆಲ್ಲರೂ ಸುಮ್ಮನೆ ಕೂತಿದ್ದರು. ಸರಿಯಾದ ಸಮಯಕ್ಕೆ ಶುಕಾಚಾರ್ಯರು ಬಂದರು. ಶುಕಾಚಾರ್ಯರು ತತ್ರಾಭವದ್ ಭಗವಾನ್ ವ್ಯಾಸಶಿಷ್ಯ, ಆಗಮತ್ ಅಂತ ಹೇಳಲಿಲ್ಲ, ಅಭವತ್ ಅಂತ ಹೇಳಿದರು. ವಸ್ತುತಃ ಬಂದರು ಅಂತ ಹೇಳಬೇಕಾಗಿತ್ತು, ಇದ್ದರು ಅಂತ ಹೇಳಿದರು. ಯಾಕೆ ಅಂತಂದರೆ ಶುಕಾಚಾರ್ಯರಿಗೆ ಒಂದು ಮನೆ ಅಂತಿಲ್ಲ. ಯಾರಿಗೆ ಒಂದು ನಿಯತ ಸ್ಥಾನ ಇದೆಯೋ ಅವರು ಅಲ್ಲಿಂದ ಮತ್ತೊಂದು ಕಡೆ ಹೋದರೆ ಬಂದರು ಅಂತ. ಶುಕಾಚಾರ್ಯರಿಗೊಂದು ಮನೆಯೇ ಇಲ್ಲ. ಅವರು ಎಲ್ಲಿ ಸುತ್ತುತ್ತಾರೋ ಅದೇ ಅವರ ಮನೆ. ಇವತ್ತು ಎಲ್ಲಿರ್ತಾರೋ ಅದು ಅವರ ಮನೆ ಆಗಿತ್ತು. ಪರಮ ವಿರಕ್ತರಾದಂತಹ ವ್ಯಕ್ತಿಗಳು. ತತ್ರಾಭವದ್ ಭಗವಾನ್ ವ್ಯಾಸಶಿಷ್ಯ. ಅವರು ಹೇಗಿದ್ದರು ಅಂತಂದರೆ ಎಷ್ಟು ವಯಸ್ಸಾಗಿದ್ದರೂ ಕೂಡ 16 ವರ್ಷದ ಯುವಕನಾದಂತಹ ವ್ಯಕ್ತಿಯಂತೆ ಕಾಣ್ತಾ ಇದ್ದರು. ದಿಗಂಬರರಾಗಿ ಇದ್ದರು. ಯಾವುದೇ ರೀತಿಯಾದಂತಹ ಪೀತಾಂಬರ ವಸ್ತ್ರ. ದೊಡ್ಡ ಜ್ಞಾನಿಗಳು. ಭೂಪ್ರಪಂಚದಲ್ಲಿ ಅವರಷ್ಟು ದೊಡ್ಡ ಜ್ಞಾನಿಗಳು ವಾಯುದೇವರು ಮತ್ತು ಭಗವಂತ ಬಿಟ್ಟರೆ ಮತ್ತೊಬ್ಬರಿಲ್ಲ ಅಂತ ಅನಿಸ್ತದೆ. ಅಷ್ಟು ದೊಡ್ಡ ಜ್ಞಾನಿಗಳು ಪೀತಾಂಬರ ಭಾಗವತವನ್ನು ಹೇಳಲಿಕ್ಕೆ ಹೋಗ್ತಾ ಇದ್ದೇನೆ ಅಂತ ಚೆನ್ನಾಗಿ ಪೀತಾಂಬರ ವಸ್ತ್ರವನ್ನು ಉಟ್ಟು ತಲೆಯನ್ನು ಬಾಚಿಕೊಂಡು ಬರಲಿಲ್ಲ. ವಕ್ರ ವಿಕೀರ್ಣ ಕೇಶ,
ತಲೆ ಮೇಲಿರುವಂತಹ ಕೂದಲೆಲ್ಲವೂ ಕೂಡ ವಿಕಿರಣವಾಗಿದೆ, ಅಂದರೆ ಅದು ಹೇಗೆ ಬೇಕಾದರೆ ಆಗಿದೆ, ಬಾಚಿಲ್ಲ. ದಿಗಂಬರರಾಗಿದ್ದಾರೆ, ಯಾವುದೇ ಪೀತಾಂಬರ ವಸ್ತ್ರವನ್ನು, ರೇಷ್ಮೆಯ ವಸ್ತ್ರವನ್ನು ಅವರು ಹುಟ್ಟಿಲ್ಲ. ಯಾವುದೇ ರೀತಿಯ ಆಭರಣಗಳು, ಅವರಿಗಿರುವಂತಹ ಜ್ಞಾನಕ್ಕೆ ಎಷ್ಟು ಬೇಕಾದರೂ ಬರ್ತಿತ್ತು, ಯಾವುದೇ ರೀತಿಯ ಆಭರಣಗಳು ತಮ್ಮ ಮೈ ಮೇಲೆ ಇಲ್ಲ. ದಿಗಂಬರರಾಗಿ ಅವರಲ್ಲಿಗೆ ಬಂದಿದ್ದಾರೆ. ವಾಯುದೇವರಿಗೆ 32 ಸಲ್ಲಕ್ಷಣಗಳು, ರುದ್ರದೇವರಿಗೆ ವಾಯುದೇವರಷ್ಟಲ್ಲ 28 ಸಲ್ಲಕ್ಷಣಗಳು ಅವರಿಗೆ ಇರುತ್ತದೆ. ಶುಕಾಚಾರ್ಯರ ಶರೀರದಲ್ಲಿ 28 ಸಲ್ಲಕ್ಷಣಗಳು ಗೋಚರವಾಗ್ತಾ ಇವೆ. ಬೇರೆಯವರು ಇದು ಯಾರೋ ಹುಚ್ಚ ಬಂದ ಅಂತ ಕಲ್ಲನ್ನು ಎಸಿತಾ ಇದ್ದರು. ವಿದ್ವಾನೇವ ವಿಜಾನಾತಿ ಅಂತ ಹೇಳಿದಂತೆ ಶುಕಾಚಾರ್ಯರ ಹಿರಿಮೆ, ಅವರ ಜ್ಞಾನ ಅದು ಒಬ್ಬ ಜ್ಞಾನಿಗಳಿಗೆ ಗೊತ್ತಾಗ್ತದೆ. ಅಲ್ಲಿ ಸುತ್ತಮುತ್ತಲಿರುವಂತಹ ಜ್ಞಾನಿಗಳೆಲ್ಲರೂ ಶುಕಾಚಾರ್ಯರು ಬಂದರು ಅಂತ ಸ್ವಾಗತಿಸಿದರು. ಪರೀಕ್ಷಿತ ರಾಜ ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋಗಿ ಅವರಿಗೆ ಪಾದಪ್ರಕ್ಷಾಲನೆ ಮಾಡಿ ಅವರನ್ನು ಗೌರವಿಸಿ ಆದರಪೂರ್ವಕವಾಗಿ ಸ್ವಾಗತಿಸಿ ಅವರನ್ನು ಆಸನದಲ್ಲಿ ಕೂಡಿಸಿ ಬಹು ಮರ್ಯಾದೆಯಿಂದ ಅವರನ್ನು ಕೇಳ್ತಾ ಇದ್ದಾನೆ. ಸ್ವಾಮಿ, ಪರೀಕ್ಷಿತ ರಾಜ ನನಗೆ ಹೀಗೆ ಪ್ರಾಯೋಪವೇಶಕ್ಕೆ ಕೂತಿದ್ದೇನೆ. ಪ್ರಾಯೋಪವೇಶ ಅಂತಂದರೆ ಮರಣ ಬರುವವರೆಗೂ ಕೂಡ ನೀರನ್ನು ಸ್ವೀಕರಿಸೋದಿಲ್ಲ, ಆಹಾರವನ್ನು ಸ್ವೀಕರಿಸೋದಿಲ್ಲ. ಆ ಮರಣ ನಿರಾಹಾರ ದೀಕ್ಷೆ. ಮರಣ ಬರುವವರೆಗೂ ಯಾವುದೇ ಆಹಾರವನ್ನು ಸೇವಿಸದ ಒಂದು ದೀಕ್ಷೆ ಪ್ರಾಯೋಪವೇಶ. ಪ್ರಾಯೋಪವೇಶಕ್ಕೆ ಕೂತಿದ್ದೇನೆ. ಕೊನೆಗಾಲದಲ್ಲಿ ಭಗವಂತನನ್ನು ನನಗೆ ಸಾಧನೆ ಆಗಬೇಕು ಅಂತ ನನ್ನ ಅಭಿಪ್ರಾಯ. ಯಾವುದನ್ನು ಕೇಳಬೇಕು, ಶ್ರೋತವ್ಯಾದಿಷು ಯಃ ಪರಃ, ಯಾವುದನ್ನು ಕೇಳಲೇಬೇಕು, ಯಾರನ್ನು ಸ್ಮರಣೆ ಮಾಡಬೇಕು, ಯಾರನ್ನು ಭಜಿಸಬೇಕು, ಏನು ಮಾಡಬಾರ್ದು ಮರಣ ಬಂದ ಸಮಯದಲ್ಲಿ ಅದನ್ನು ನೀವು ನನಗೆ ತಿಳಿಸಬೇಕು ಅಂತ ಶುಕಾಚಾರ್ಯರನ್ನು ಪರೀಕ್ಷಿತ ರಾಜ ಕೇಳ್ತಾನೆ. ಮೊದಲಿಗೆ ಶುಕಾಚಾರ್ಯರು ಆ ರಾಜನ ಮಾತನ್ನು, ಆ ಪ್ರಶ್ನೆಯನ್ನು ಹೊಗಳ್ತಾ ಇದ್ದಾರೆ. ವರೀಯಾನೇಶತೆ ಪ್ರಶ್ನ, ಒಳ್ಳೆ ಪ್ರಶ್ನೆಯನ್ನು ನೀನು ಕೇಳಿದೆಯಾ. ಲೋಕಹಿತ, ಎಂತಹ ಪ್ರಶ್ನೆ ಅಂತಂದರೆ ಸಕಲ ಜನರಿಗೂ ಕೂಡ ಉಪಯುಕ್ತವಾಗುವಂತಹ ಪ್ರಶ್ನೆ. ಈ ಪ್ರಪಂಚದಲ್ಲಿ ಮರಣ ಹೊಂದದ ವ್ಯಕ್ತಿ ಅಂತ ಯಾರೂ ಇಲ್ಲ, ಎಲ್ಲರಿಗೂ ಮರಣ ಇದೆ. ಅಂದಮೇಲೆ ಮರಣ ಕಾಲದಲ್ಲಿ ಏನು ಮಾಡಬೇಕು ಅನ್ನುವಂತಹ ಪ್ರಶ್ನೆ ಇದು ಎಲ್ಲರಿಗೂ ಉಪಯುಕ್ತವಾದಂತಹದ್ದು. ಅದಕ್ಕೆ ಬರುವಂತಹ ಉತ್ತರವೂ ಎಲ್ಲರೂ ತಿಳಿಯಬೇಕಾದಂತಹದ್ದು. ಅದ್ಭುತವಾದಂತಹ ಪ್ರಶ್ನೆಯನ್ನು ನೀನು ಕೇಳಿದೆಯಾ ಅಂತ ಅವನ ಪ್ರಶ್ನೆಯನ್ನು ಶ್ಲಾಘನೆ ಮಾಡ್ತಾ ಇದ್ದಾರೆ, ಹೊಗಳ್ತಾ ಇದ್ದಾರೆ. ಶ್ರೋತವ್ಯಾನಿ ಹರಾಜೇಂದ್ರ ನೃಣಾಂ ಸಂತಿ ಸಹಸ್ರಶಃ. ಕಾಮ್ಯಕರ್ಮಗಳನ್ನು ಮಾಡ್ತಾ, ತಿಂದಿದ್ದನ್ನೇ ತಿಂತ ಚರ್ವಿತ ಚರ್ವಣವನ್ನು ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಕೇಳಬೇಕಾದಂತಹದ್ದು ನೂರಾರಿದೆ. ಆದರೆ ಮನುಷ್ಯ ಈ ಕೆಲಸಗಳನ್ನು ಮಾಡಬಾರ್ದು. ನಾವು ಏನು ಮಾಡ್ತೇವೆ, ನಮಗಿರುವಂತಹ ಶರೀರ ಮಾನವ ಶರೀರ. ಬ್ರಹ್ಮದೇವರು ಅನೇಕ ಯೋನಿಗಳನ್ನು ಸೃಷ್ಟಿ ಮಾಡಿದ್ದಾರೆ. ಅದರಲ್ಲಿ ಸಾಧನಕ್ಕೆ ಉಪಯುಕ್ತವಾದಂತಹ ಶರೀರ ಅಂತಂದರೆ ಅದು ಮಾನವ ಶರೀರ. ಮಾನವ ಶರೀರವನ್ನು ಹೊಂದಿದಾಗ ಸಾಧನೆಯನ್ನು ಮಾಡದೆ ನಾವು ಹೇಗೆ ಬದುಕ್ತೇವೆ ಎನ್ನುವಂಥದ್ದನ್ನು ಶುಕಾಚಾರ್ಯರು ಹೇಳ್ತಾ ಇದ್ದಾರೆ. ನಿದ್ರಯ ಕ್ರಿಯತೆ ನಕ್ತಂ ವ್ಯವಾಯೇನ ನವಂವಯ ದಿವಾಚಾರ್ಥೆ ಹಯಾರಾಜನ್ ಕುಟುಂಬ ಭರಣೇನವ. ಹಗಲೆಲ್ಲವೂ ಕೂಡ ಹೆಂಡತಿ ಮಕ್ಕಳನ್ನು ಪೋಷಿಸುವುದಕ್ಕೆ, ಉದ್ಯೋಗವನ್ನು ಮಾಡುವುದಕ್ಕೆ ಅಂದರೆ ದುಡಿಲಿಕ್ಕೆ ನಾವು ನಿಂತು ಬಿಡ್ತೇವೆ. ರಾತ್ರಿಯೆಲ್ಲ ನಿದ್ದೆಯಲ್ಲಿ ಹೋಗ್ತದೆ, ಹಗಲೆಲ್ಲ ಉದ್ಯೋಗದಲ್ಲಿ ಹೋಗ್ತದೆ. ಇನ್ನು ಸಾಧನೆ ನಡೆಯೋದು ಎಂದು. ವ್ಯವಾಯೇನ ನವಂವಯ, ಯೌವನವನ್ನು ಭೋಗದಲ್ಲಿ ಕಳೆದು ಬಿಡ್ತೇವೆ. ರಾತ್ರಿ ನಿದ್ದೆ, ಬೆಳಗ್ಗೆ ಉದ್ಯೋಗ, ಸಾಧನೆಗೆ ಸಮಯನೇ ಇಲ್ಲದಂತೆ ಮಾಡಿಕೊಳ್ತೇವೆ. ದೇಹಾಪತ್ಯ ಕಳತ್ರಾದಿಷು, ನಾವು ಅನೇಕರನ್ನು ನೋಡಿದ್ದೇವೆ. ಈ ಪ್ರಪಂಚದಲ್ಲಿ ನಾವು ಒಂಟಿಯಾಗಿ ಏನೂ ಇಲ್ಲ, ಅನೇಕರನ್ನು ನಾವು ನೋಡಿದ್ದೇವೆ. ಅವರೆಲ್ಲರೂ ಕೂಡ ಹೆಂಡತಿ, ಮಕ್ಕಳು, ಆಸ್ತಿ, ಅಧಿಕಾರ, ಮನೆ ಮುಂತಾದವುಗಳಲ್ಲಿ ಆಸಕ್ತಿಯನ್ನು ಇಟ್ಟು ಜೀವನದಲ್ಲಿ ಯಾವುದೇ ಸಾಧನೆಯನ್ನು ಮಾಡದೆ ಬಂದ ಮಾನವ ಶರೀರವನ್ನು ವ್ಯರ್ಥಪಡಿಸಿಕೊಂಡ ಅನೇಕರನ್ನು ನಾವು ನಮ್ಮ ಜೀವನದಲ್ಲಿ ನೋಡಿದ್ದೇವೆ. ಆದರೂ ಪಶ್ಯನ್ನಪಿ ನ ಪಶ್ಯತಿ, ಅವನು ಸಾಧನೆ ಮಾಡಿಕೊಂಡಿಲ್ಲ. ಸಾಧನೆ ಮಾಡಿದರೆ ಆ ಶರೀರ ಸಾರ್ಥಕ ಆಗ್ತಿತ್ತು. ಅವನು ವ್ಯರ್ಥ ಮಾಡಿದ ಅಂತ ಗೊತ್ತಿದ್ದರೂ ಅವನನ್ನು ನೋಡಿ ನಾವೇನು ಎಚ್ಚೆತ್ತುಕೊಳ್ಳೋದೇನಿಲ್ಲ. ಪಶ್ಯನ್ನಪಿ ನ ಪಶ್ಯತಿ, ನೋಡಿದರೂ ನೋಡದಂತೆ ಅವನಿರ್ತಾನೆ.
ನನಗೇನೂ ಸಂಬಂಧ ಇಲ್ಲ ಅನ್ನುವಂತೆ ಅವನು ಬದುಕ್ತಾನೆ. ಹಾಗೇ ಬದುಕ್ತಾ ಇರ್ತಾನೆ. ಮತ್ತೆ ಅವನಂತೆಯೇ ಅವನು ಅನರ್ಥವನ್ನು ಹೊಂದಿದ್ದು ಗೊತ್ತಿದೆ, ಆದರೂ ಹಾಗೇ ಬದುಕ್ತಾ ಇರ್ತಾನೆ. ಹೆಂಡತಿ, ಮಕ್ಕಳು, ಮನೆ, ಮಹಡಿ ಇದರಲ್ಲೇ ಆಸಕ್ತಿಯನ್ನು, ಪ್ರಾಣವನ್ನು ಇಟ್ಟು ಬದುಕ್ತಾ ಇರ್ತಾನೆ. ತಸ್ಮಾತ್ ಭಾರತ ಸರ್ವಾತ್ಮ ಭಗವಾನ್ ಹರಿರೀಶ್ವರ. ಆದ್ದರಿಂದ ಮಾನವ ಶರೀರ ಸಾರ್ಥಕ ಆಗಬೇಕು ಅಂತಂದರೆ ಭಗವಂತನನ್ನು ಶ್ರೋತವ್ಯ ಕೀರ್ತಿತವ್ಯಶ್ಚ ಸ್ಮರ್ತವ್ಯಶ್ಚೇಚ್ಛತಾ ಭಯಂ. ಯಾರು ಮೋಕ್ಷವನ್ನು ಬಯಸ್ತಾರೋ ಅವರು ಭಗವಂತನನ್ನು ಸ್ತೋತ್ರ ಮಾಡಬೇಕು, ಭಗವಂತನ ಬಗ್ಗೆ ಅವನ ಗುಣಗಳನ್ನು ಕೇಳಬೇಕು, ಭಗವಂತನನ್ನೇ ಭಜಿಸಬೇಕು. ಅಂತ್ಯಕಾಲದಲ್ಲಿ ಪ್ರಾಯೇಣ ಮುನಯೋ ರಾಜನ್, ಅವರು ಭಗವಂತನ ಗುಣಗಳನ್ನು ಕೇಳುವ ವಿಷಯದಲ್ಲಿ ಆದರವನ್ನು ಹುಟ್ಟಿಸ್ತಾ ಇದ್ದಾರೆ ಶುಕಾಚಾರ್ಯರು. ಪ್ರಾಯೇಣ ಮುನಯೋ ರಾಜನ್ ನಿವೃತ್ತಾ ವಿಧಿ ನಿಷೇಧತಃ ನೈರ್ಗುಣ್ಯಸ್ಥ ರಮಂತೆ ಸ್ಮ ಗುಣಾನುಕಥನೆ ಹರೇಹೇ. ಮೋಕ್ಷವನ್ನು ಈಗಾಗಲೇ ಹೊಂದಿದಂತಹ ವ್ಯಕ್ತಿಗಳು, ಮುಕ್ತರಾದಂತಹ ವ್ಯಕ್ತಿಗಳು ಯಾರಿದ್ದಾರೋ ಅವರಿಗೆ ಯಾವ ವಿಧಿಯೂ ಇಲ್ಲ, ಯಾವ ನಿಷೇಧವೂ ಇಲ್ಲ. ನಮಗೆ ಕಾಲಕಾಲಕ್ಕೆ ಸಂಧ್ಯಾವಂದನೆಯನ್ನು ಪ್ರತಿಯೊಬ್ಬ ತ್ರೈವರ್ಣಿಕನೂ ಮಾಡಬೇಕು ಎನ್ನುವುದಾಗಿ ವಿಧಿ ಇದೆ. ಸುರಾಪಾನವನ್ನು, ಹೆಂಡವನ್ನು ಕುಡಿಬಾರದು ಅಂತ ನಮಗೆ ನಿಷೇಧ ಇದೆ. ಅವರಿಗೆ ಇದನ್ನು ಮಾಡಲೇಬೇಕು ಅಂತ ನಿಯಮ ಇಲ್ಲ, ವಿಧಿ ಇಲ್ಲ. ಇದನ್ನು ನೀನು ಮಾಡಬಾರದು ಅಂತಲೂ ನಿಷೇಧ ಇಲ್ಲ. ಮುಕ್ತರಾದಂತಹ ವ್ಯಕ್ತಿಗಳು ಭಗವಂತನ ಗುಣಗಳನ್ನು ಯಾವಾಗಲೂ ಹೇಳ್ತಾನೇ ಇರ್ತಾರೆ. ಒಂದಾ ಹೇಳೋದು, ಒಂದಾ ಕೇಳೋದು, ಅಂತೂ ಭಗವಂತನ ಗುಣ ಚಿಂತನೆಯಲ್ಲೇ ಕಾಲವನ್ನು ಕಳೀತಾರೆ. ನೀನು ಯಾಕೆ ಮಾಡ್ತಾ ಇಲ್ಲ ಅಂತ ಕೇಳೋನಿಲ್ಲ, ಯಾಕೆ ಮಾಡಿದೆ ಅಂತ ಕೇಳೋನಿಲ್ಲ. ಅಂತಹ ವ್ಯಕ್ತಿಗಳೇ, ಮುಕ್ತರಾದಂತಹ ವ್ಯಕ್ತಿಗಳೇ ಭಗವಂತನ ಗುಣ ಚಿಂತನೆಯನ್ನು ಯಾವಾಗಲೂ ಮಾಡ್ತಾ ಇರ್ತಾರೆ, ಧ್ಯಾನ ಮಾಡುವ ಸಮಯದಲ್ಲಿ ಬಿಟ್ಟು. ಹಾಗಿದ್ದಾಗ ಸಂಸಾರದಲ್ಲಿ ಇನ್ನೂ ಬದ್ಧರು, ವಿಧಿ ನಿಷೇಧಗಳಿಗೆ ಒಳಪಡುವಂತಹ ವ್ಯಕ್ತಿಗಳು ನಾವು ಭಗವಂತನ ಗುಣಚಿಂತನೆಯನ್ನು ಮಾಡಬೇಕು ಅಂತ ಪ್ರತ್ಯೇಕವಾಗಿ ಹೇಳಬೇಕಾದ ಅಗತ್ಯ ಇಲ್ಲ, ಮಾಡಲೇಬೇಕು. ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ ಅಧೀತವಾನ್ ದ್ವಾಪರಾದೌ ಪಿತೃದ್ವೈಪಾಯನಾದಹಂ. ಆದ್ದರಿಂದ ಭಗವಂತನ ಗುಣಚಿಂತನೆಯನ್ನು ಮಾಡಿಸುವ ಭಾಗವತ ಮಹಾಪುರಾಣವನ್ನು ನಾನು ನಮ್ಮ ತಂದೆಯಿಂದ, ಶುಕಾಚಾರ್ಯರು ಹೇಳುವಂತಹ ಮಾತು, ನನ್ನ ತಂದೆಯಾದಂತಹ ವೇದವ್ಯಾಸ ದೇವರಿಂದಾಗಿ ದ್ವಾಪರಾದಿಯಲ್ಲಿ ನಾನು ಕೇಳಿದೆ. ದ್ವಾಪರಾದಿ ಅಂತಂದರೆ ದ್ವಾಪರ ಯುಗದ ಆದಿಭಾಗ ಅಂತ ಅರ್ಥ ಅಲ್ಲ. ದ್ವಾಪರ ಯುಗದ ದ್ವಾಪರ ಯುಗ ಸುಮಾರು 8 ಲಕ್ಷ ಚಿಲ್ಲರ ವರ್ಷ ಇದೆ. 8 ಲಕ್ಷ ಅಂತ ಇಟ್ಕೊಂಡ್ರೂ ಕೂಡ ದ್ವಾಪರ ಯುಗದ ಕೊನೆ ಭಾಗದಲ್ಲಿ ವೇದವ್ಯಾಸರ ಅವತಾರ ಆಗಿದ್ದು. ದ್ವಾಪರ ಯುಗದ ಆದಿಯಲ್ಲಿ ವೇದವ್ಯಾಸರಿನ್ನೂ ಅವತಾರ ಮಾಡೇ ಇಲ್ಲ. ಅವತಾರ ಮಾಡದ ವೇದವ್ಯಾಸರೇ ಬರಲಿಲ್ಲ ಅಂದರೆ ಶುಕಾಚಾರ್ಯರು ಇಲ್ಲವೇ ಇಲ್ಲ. ಹಾಗಿದ್ದಾಗ ಶುಕಾಚಾರ್ಯರಿಗೆ ಯಾರು ಹೇಳಿದರು ಭಾಗವತ? ಆದ್ದರಿಂದ ದ್ವಾಪರಾದವು ಅನ್ನುವಂತಹ ಶಬ್ದಕ್ಕೆ ದ್ವಾಪರೇ ಆದವು ಅಂತ ಅರ್ಥ. ದ್ವಾಪರ ಯುಗದಲ್ಲಿ ಕೃಷ್ಣಾವತಾರಕ್ಕೂ ಮುಂಚೆ ವೇದವ್ಯಾಸರು ಭಾಗವತ ಮಹಾಪುರಾಣವನ್ನು ರಚಿಸಿ ನನಗೆ ಉಪದೇಶ ಮಾಡಿದ್ದಾರೆ. ಅಂತಹ ನಾನು ತದಹಂ ತೇಭಿಧಾಸ್ಯಾಮಿ ಮಹಾಪೂರುಷಿಕೋ ಭವಾನ್, ಅಂತಹ ಭಾಗವತ ಮಹಾಪುರಾಣವನ್ನು ನಾನು ನಿನಗೆ ಹೇಳ್ತೇನೆ ಅಂತ ಮಾತು ಕೊಟ್ಟಿದ್ದಾರೆ ಶುಕಾಚಾರ್ಯರು. ಭಾಗವತ ಪುರಾಣವನ್ನು ಇನ್ನೇನು ಕೇಳಬೇಕು. ಅದಕ್ಕಿಂತ ಮುಂಚೆ ಪರೀಕ್ಷಿತ ರಾಜನಿಗಿರುವಂತಹ ಒಂದು ಭಯವನ್ನು ಹೋಗಲಾಡಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪರೀಕ್ಷಿತ ರಾಜನಿಗೆ ಒಂದು ಭಯ, ಇನ್ನು ಮರಣ ಬರುತ್ತೆ ಅಂತ ಭಯ ಇಲ್ಲ, ಆದರೆ 7 ದಿನದಲ್ಲಿ ಬರುತ್ತಲ್ವ ಅಂತ ಒಂದು ಭಯ ಅಷ್ಟೇ. ಸಾಧನೆ ಮಾಡಿಕೊಳ್ಳಿಕ್ಕೆ 7 ದಿನಗಳು ನನಗೆ ಉಳಿದಿವೆ. 7 ದಿನಗಳಲ್ಲಿ ಅಂದರೆ ಒಂದೇ ಒಂದು ವಾರದಲ್ಲಿ ನನಗೆ ಏನು ಸಾಧನೆ ಆಗ್ತದೆ, ಏನಾಗ್ತದೋ ಏನೋ ಅಂತ ಒಂದು ದೊಡ್ಡ ಚಿಂತೆ ಇತ್ತು. ಆ ಚಿಂತೆ ಪರೀಕ್ಷಿತ ರಾಜ ಬಿಡಲಿ ಅನ್ನುವ ಉದ್ದೇಶದಿಂದ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಕಿಂ ಪ್ರಮತ್ತಸ್ಯ ಬಹುಭಿಃ ಪರೋಕ್ಷೈಃ ಹಾಯನೈರಿಹ ಪರಂ ಮುಹೂರ್ತಂ ವಿದಿತಂ ಘಟತೆ ಶ್ರೇಯಸೇ ಯತಃ. ಕಾಮ್ಯಕರ್ಮಗಳಲ್ಲಿ ಆಸಕ್ತನಾಗಿ, ಹೆಂಡತಿ, ಮಕ್ಕಳು, ಮನೆ, ಮಹಡಿ ಮುಂತಾದವುಗಳಲ್ಲಿ ಆಸಕ್ತನಾಗಿ ಬಿದ್ದ ವ್ಯಕ್ತಿಗೆ ಒಂದು ಬ್ರಹ್ಮಕಲ್ಪ ಕೊಟ್ಟರೂ ಕೂಡ, ಅಷ್ಟು ಆಯುಷ್ಯ ಬದುಕು ಅಂತ ಕೊಟ್ಟರೂ ಕೂಡ ಇನ್ನೊಂದು ಬ್ರಹ್ಮಕಲ್ಪ ಕೊಟ್ಟರೆ ನನಗೆ ಚೆನ್ನಾಗಿರ್ತಿತ್ತು ಅಂತ ಇನ್ನಷ್ಟು ಆಸೆ ಪಡುವಂತಹ ವ್ಯಕ್ತಿಗಳು. ಅವನಿಗೆ ಎಷ್ಟು ಕೊಟ್ಟರೂ ಕೂಡ ಸಾಕಾಗೋದಿಲ್ಲ. ಆದರೆ ಯಾರು ಸಾಧನೆಯನ್ನು ಮಾಡುವಂತಹ ವ್ಯಕ್ತಿ ಇರ್ತಾನೋ ಅವನಿಗೆ ಒಂದು ಮುಹೂರ್ತ ಸಾಕು. ಅದಕ್ಕೆ ಒಂದು ಕಥೆಯನ್ನು ಹೇಳ್ತಾರೆ. ಖಟ್ವಾಂಗ ಅಂತ ಒಬ್ಬ ರಾಜ ಇದ್ದ. ಆ ಖಟ್ವಾಂಗ ರಾಜ ದೊಡ್ಡ ಪರಾಕ್ರಮವಂತನಾದಂತಹ ರಾಜ. ಸೂರ್ಯ ದೇವತೆಗಳ ಮತ್ತು ದೈತ್ಯರ ಯುದ್ಧವಾದಾಗ ದೇವತೆಗಳು ಈ ರಾಜನನ್ನು, ಮಹಾಪರಾಕ್ರಮಿ ಆದ್ದರಿಂದ ಇವನನ್ನು
ದೇವಲೋಕಕ್ಕೆ ಕರೆಸಿಕೊಳ್ಳುವರು. ಇವರ ಪರವಾಗಿ ದೈತ್ಯರಿಗೆ ವಿರುದ್ಧವಾಗಿ ಇವರ ಪಕ್ಷದಲ್ಲಿ, ದೇವತೆಗಳ ಪಕ್ಷದಲ್ಲಿ ನಿಂತು ಹೋರಾಡಲಿ, ನಮಗೆ ಸಹಾಯಕನಾಗಿರಲಿ ಅಂತ ದೇವತೆಗಳು ಈ ಖಟ್ವಾಂಗ ರಾಜನನ್ನು ಕರೆಸಿಕೊಳ್ತಾ ಇದ್ದರು. ಒಮ್ಮೆ ಕರೆಸಿಕೊಂಡರು, ಯುದ್ಧ ಮುಗಿತು, ದೇವತೆಗಳಿಗೆ ಜಯ ಸಿಕ್ತು. ಸಹಾಯ ಮಾಡಿದ ಈ ಖಟ್ವಾಂಗ ರಾಜನಿಗೆ ದೇವತೆಗಳು ಕೇಳಿದರು, ನಿನಗೆ ಏನು ಬರಬೇಕು ಕೇಳು, ನಾವು ಕರೆದ ಕೂಡಲೇ ಬಂದು ನಮಗೆ ಯುದ್ಧದಲ್ಲಿ ಸಹಾಯ ಮಾಡಿದೆಯಾ, ನಿನಗೇನು ಬರಬೇಕು ಕೇಳು ಅಂತ ಖಟ್ವಾಂಗ ರಾಜನಿಗೆ ಈ ದೇವತೆಗಳು ಕೇಳಿದಾಗ ಖಟ್ವಾಂಗ ರಾಜ ಕೇಳ್ತಾನೆ, ನನಗೆ ಇನ್ನೂ ಎಷ್ಟು ಆಯುಷ್ಯ ಇದೆ ಹೇಳ್ರಿ, ಎಷ್ಟು ವರ್ಷ ನಾನು ಬದುಕ್ತೇನೆ ಹೇಳ್ರಿ, ನಾನು ಯಾವತ್ತು ಸಾಯ್ತೇನೆ ಹೇಳ್ರಿ ಅಂತ ಕೇಳಿದಾಗ ಆ ದೇವತೆಗಳು ಹೇಳ್ತಾರೆ, ಇನ್ನು ಒಂದು ಮುಹೂರ್ತ ಮಾತ್ರ ನೀನು ಬದುಕ್ತೀಯ. ಒಂದು ಮುಹೂರ್ತ ಅಂದರೆ 48 ನಿಮಿಷ ಮಾತ್ರ, 1 ಗಂಟೆಯೂ ಕೂಡ ನಿನಗಿನ್ನೂ ಆಯುಷ್ಯ ಇಲ್ಲ, 48 ನಿಮಿಷ ಮಾತ್ರವೇ ನೀನು ಬದುಕ್ತೀಯ. ಮುಹೂರ್ತ ಕಳೆದ ಕೂಡಲೇ ನಿನಗೆ ಮರಣ ಬರುತ್ತದೆ, 1 ಮುಹೂರ್ತ ನಿನ್ನ ಆಯುಷ್ಯ ಅಂತ ಹೇಳ್ತಾರೆ. ಅದೇ ಅವನು ಕೇಳಿದ್ದವರ. ಅವರು ತನ್ನ ಆಯುಷ್ಯವನ್ನು ತಿಳ್ಕೊಂಡ ಈ ಖಟ್ವಾಂಗ ರಾಜ ತಿಳಿದ ಕೂಡಲೇ ಸಾಧನೆ ಮಾಡಿಕೊಳ್ಳಬೇಕು. ಅಂತ್ಯಕಾಲದಲ್ಲಿ ಭಗವಂತನನ್ನು ಕುರಿತು ಧ್ಯಾನ ಮುಂತಾದವುಗಳು ಅದು ಬಹುದೊಡ್ಡ ಸಾಧನೆ ಆಗ್ತದೆ. ಇಡೀ ಜೀವನದಲ್ಲಿ ಮಾಡಿದ ಸಾಧನೆಗಿಂತಲೂ ಅದು ಇನ್ನಷ್ಟು ದೊಡ್ಡ ಸಾಧನೆಯಾಗಿ ಪರಿಣಮಿಸ್ತದೆ. ಈ ಕಾರಣಕ್ಕೆ ಅಂತ್ಯಕಾಲವನ್ನು ಕೇಳಿದ್ದ ಆ ರಾಜ ಆ ಸಮಯ ಬಂತು ಅಂತ ಸಂತೋಷಪಟ್ಟ. ಮೊದಲು ದುಃಖ ಪಡಲಿಲ್ಲ. 1 ಗಂಟೆಯೂ ನಾನು ಬದುಕೋದಿಲ್ವಾ, ಇಷ್ಟು ಆಸ್ತಿ ಮತ್ತು ಯಾರಿಗೆ, ಆ ಚಿಂತೆ ಅವನಿಗೆ ಇರಲಿಲ್ಲ. ಕೂಡಲೇ ತಾನು ಮನೆಗೆ ಬಂದ, ಕುದುರೆ ಮೇಲೆ ಕೂತು, ಎಲ್ಲಿ ದೇವಲೋಕ ಎಲ್ಲಿ ಭೂಲೋಕ, ದೇವಲೋಕದಿಂದ ಕುದುರೆ ಮೇಲೆ ಕೂತು ಮನೆಗೆ ಬರಬೇಕು ಅಂತಂದರೆ ಮುಹೂರ್ತ ಅಲ್ಲ, 1 ಗಂಟೆ ಅದಕ್ಕೆ ಬೇಕಾಗ್ತದೆ. ಆದರೆ ಅವನ ಹತ್ರ ಸಾಮಾನ್ಯವಾದಂತಹ ಅಶ್ವ ಇರಲಿಲ್ಲ, ಒಂದು ದಿವ್ಯಾಶ್ವ ಇತ್ತು. ಅದರ ಸಾಮರ್ಥ್ಯ ಏನು ಅಂತಂದರೆ ಎಲ್ಲಿಗೆ ಹೋಗಬೇಕು ಅಂತ ಹೇಳ್ತಾರೋ ಒಂದು ಕ್ಷಣದಲ್ಲೇ ಅಲ್ಲಿಗೆ ಆ ವ್ಯಕ್ತಿಯನ್ನು ಕರೆದುಕೊಂಡು ಹೋಗುವಂತಹ ಸಾಮರ್ಥ್ಯ ಆ ಕುದುರೆಗೆ ಇತ್ತು. ತಕ್ಷಣ ದೇವತೆಗಳಿಗೆ ನಮಸ್ಕರಿಸಿ ಆ ರಾಜ ಕುದುರೆ ಮೇಲೆ ಕೂತು ತಕ್ಷಣ ಮನೆಗೆ ಬಂದ ಕೂಡಲೇ ಕುದುರೆಯನ್ನು ಇಳಿದು ತನ್ನ ಕಿರೀಟವನ್ನು ತೆಗೆದು ಖಡ್ಗವನ್ನು ಬಿಚ್ಚಿ ಸರ್ವಸಂಗ ಪರಿತ್ಯಾಗ ಮಾಡಿ ರಾಜ್ಯಾಧಿಕಾರವನ್ನು ಮತ್ತೊಬ್ಬರಿಗೆ ಕೊಟ್ಟು ಮನೆ ಮಹಡಿ ಯಾವ ಅಭಿಲಾಷೆಯನ್ನು ಇಟ್ಟುಕೊಳ್ಳದೆ ಕೂಡಲೇ ಹೋಗಿ ಪ್ರಾಣಾಯಾಮವನ್ನು ಮಾಡಿ ವಾಯುದೇವರ ಅನುಗ್ರಹವನ್ನು ಸಂಪಾದನೆ ಮಾಡಿ ಜಿತಾಸನನಾಗಿ ಜಿತೇಂದ್ರಿಯನಾಗಿ ತಾನು ಆಸನದಲ್ಲಿ ಕೂತು ಸುಷುಮ್ನಾ ನಾಡಿ ಮೂಲಕ ತನ್ನ ದೇಹತ್ಯಾಗ ಮಾಡ್ತಾನೆ, ಭಗವಂತನ ಧ್ಯಾನವನ್ನು ಮುಹೂರ್ತ ಕಾಲ ಮಾಡಿ. ಹಾಗಾದರೆ ಖಟ್ವಾಂಗ ರಾಜ ಸಾಧನೆ ಮಾಡಲಿಕ್ಕೆ ಎಷ್ಟು ಸಮಯ ಅವನಿಗಿತ್ತು ಅಂದರೆ 1 ಮುಹೂರ್ತ 48 ನಿಮಿಷಗಳು ಮಾತ್ರ ಖಟ್ವಾಂಗ ರಾಜನಿಗೆ ಸಾಧನೆ ಮಾಡಿಕೊಳ್ಳುವ ಅವಕಾಶ ಇತ್ತು. ಪರೀಕ್ಷಿತ, ನಿನಗೆ 1 ವಾರ ಇದೆ. ಖಟ್ವಾಂಗ ರಾಜನಿಗೆ 1 ಮುಹೂರ್ತ, ನಿನಗೆ 1 ವಾರ ಇದೆ, ನಿನಗೆ ಸಾಕಾಗಲ್ವಾ? ಅವನೊಂದು ಮುಹೂರ್ತದಲ್ಲಿ ಸಾಧನೆ ಮಾಡಿಕೊಂಡಿದ್ದಾನೆ, ನಿನಗೊಂದು ವಾರ ಇದೆ. ಆದ್ದರಿಂದ ನೀನೇನೂ ಚಿಂತೆ ಮಾಡಬೇಡ, ಸಾಧನೆ ಹೇಗಾಗ್ತದೋ ಅಂತ ಚಿಂತೆ ಪಕ್ಕಕ್ಕಿಡು, ನಾ ಹೇಳೋದನ್ನು ಶ್ರದ್ಧೆಯಿಂದ ಕೇಳು. ತವಾಪ್ಯೇತರ್ಹಿ ಕೌರವ್ಯ ಸಪ್ತಾಹಂ ಜೀವಿತಾವಧಿ ಉಪಕಲ್ಪಯ ತತ್ಸರ್ವಂ ಯತ್ತಾವತ್ ಸಾಂಪ್ರದಾಯಿಕಂ. ನಿನಗಿರುವಂತಹ 1 ವಾರ ಸಮಯವನ್ನು ಭಗವಂತನ ಗುಣದ ಚಿಂತನೆಗಾಗಿ ಸಾಧನೆಗಾಗಿ ನೀನು ಬಳಸಿಕೋ ಅಂತ ಹೇಳ್ತಾರೆ. ಅಂತಕಾಲೇತು ಪುರುಷ ಆಗತೆ ಗತಸಾಧ್ವಸಃ. ಅವರ ಪ್ರಶ್ನೆಗೆ ಉತ್ತರವನ್ನು ಹೇಳಲು ಆರಂಭ ಮಾಡ್ತಾರೆ. ಪರೀಕ್ಷಿತ ರಾಜ ಕೇಳಿದ್ದ, ಕೊನೆ ಕಾಲಕ್ಕೆ ಒಬ್ಬ ವ್ಯಕ್ತಿ ಏನು ಮಾಡಬೇಕು, ಕೊನೆ ಕಾಲ ಬಂದಿದೆ ಅಂತ ಗೊತ್ತಾದ ಕೂಡಲೇ ಗೊತ್ತಾಗೋದು ಹೇಗೆ ಕೊನೆ ಕಾಲ ಬಂದಿದೆ ಅಂತ? ಶಾಸ್ತ್ರದಲ್ಲಿ ಅನೇಕ ಸೂಚನೆಗಳನ್ನು ಹೇಳಿದ್ದಾರೆ. ಸವಿತೃ ಸುಶಿರವನ್ನು ಕಂಡರೆ, ಅಂದರೆ ಸೂರ್ಯನಲ್ಲಿ ಒಂದು ಹೋಲ್ ರಂಧ್ರವನ್ನು ಕಂಡರೆ, ಸುಶಿರವನ್ನು ಕಂಡರೆ ಆ ವ್ಯಕ್ತಿಗೆ ನಿನಗೆ ಮರಣ ಸಮಯ ಹತ್ತಿರ ಬರ್ತಾ ಇದೆ ಅಂತ ಎಚ್ಚರಿಕೆ. ಅದು ದೇವರಿಂದ ಕೊಡಲ್ಪಟ್ಟ ಒಂದು ಎಚ್ಚರಿಕೆ, ಮರಣದ ಸೂಚನೆ. ಕನಸಿನಲ್ಲಿ ಕೆಲವೊಂದು ಸಂಘಟನೆಗಳು, ಮರಣ ಸೂಚಕವಾದಂತಹ ಸಂಘಟನೆಗಳು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಆ ಸಂಘಟನೆಗಳು ನಮಗೇನಾದರೂ ನಡೆದಾಗ ಜ್ಞಾನಿಗಳನ್ನು ಕೇಳಿದರೆ ಅವರು ಹೇಳ್ತಾರೆ ನಿನಗೆ ಮರಣಕಾಲ ಹತ್ತಿರ ಬರ್ತಾ ಇದೆ ಅಂತ. ಸ್ವಯಂ ಜ್ಞಾನಿಯಾದಂತಹ ವ್ಯಕ್ತಿಗೆ ಯಾರೂ ಹೇಳಬೇಕಾಗಿಲ್ಲ. ಅಂತೂ ಸಾಧಕನಾದಂತಹ ಒಬ್ಬ ಜೀವಿಗೆ ಮರಣಕಾಲ ಹತ್ತಿರ ಬರ್ತಾ ಇದೆ ಅಂತಂದರೆ ಭಗವಂತ ಕೆಲವೊಂದು ಸೂಚನೆಗಳನ್ನು ಕೊಡ್ತಾನೆ. ಆ ಸೂಚನೆ ಬಂದಾಗ ಮರಣಕಾಲ ಹತ್ತಿರ ಬಂತು ಅಂತ ನಿರ್ಣಯಿಸಿಕೊಂಡ ಆ ವ್ಯಕ್ತಿ ಮೊದಲು ಮಾಡಬೇಕಾದ ಕೆಲಸ ಏನು ಅಂತಂದರೆ ಅಂತಕಾಲೇತು ಪುರುಷ ಆಗತೆ ಗತ ಸಾಧ್ವಸಃ. ಮೊದಲು ಸಾಯ್ತೇನೆ ಅನ್ನುವ ಭಯ ಬಿಡಬೇಕು. ಆ ಭಯ ಇದ್ದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಭಯವನ್ನು ಮೊದಲಿಗೆ ಬಿಡಬೇಕು. ಛಿಂದ್ಯಾ ಸಂಘಶಸ್ತ್ರೇಣ ಸ್ಪೃಹಾಂ ದೇಹೇನು ಏಚತಂ. ಯಾವುದೇ ರೀತಿಯಾದಂತಹ ಆಸೆಗಳು ಇದುವರೆಗೆ ಅವನು ಏನು ಇಟ್ಟುಕೊಂಡಿದ್ದ
ಪ್ರತಿಯೊಂದು ಆಸೆಯನ್ನು ಕೂಡ ತಾನು ಬಿಡಬೇಕು. ಮನೆಯಲ್ಲಿ ಇರಬಾರ್ದು. ಮನೆಯಲ್ಲಿದ್ದರೆ ಹೆಂಡತಿ ಮಕ್ಕಳು ಸುಮ್ಮನೆ ಬಿಡೋದಿಲ್ಲ. ಮನೆಯಲ್ಲಿರಬಾರ್ದು. ಗೃಹಾತ್ ಪ್ರವ್ರಜಿತೋ ಧೀರ ಪುಣ್ಯತೀರ್ಥ ಜಲಾಪ್ಲುತಃ. ಮನೆಯನ್ನು ಬಿಟ್ಟು ತಾನು ಪುಣ್ಯತೀರ್ಥಗಳಲ್ಲಿ ಸ್ನಾನ ಮಾಡ್ತಾ, ಗಂಗಾದಿ ಪುಣ್ಯತೀರ್ಥ, ಗಂಗಾದಿಗಳು ನಮಗಿಲ್ಲ ಅಂದರೆ ತುಂಗಭದ್ರವೂ ಸಾಕು, ಗಂಗಾದಿ ಪುಣ್ಯತೀರ್ಥಗಳಲ್ಲಿ ತಾನು ಸ್ನಾನ ಮಾಡಬೇಕು ಅಂತ ಒಂದು ಅರ್ಥ. ತೀರ್ಥ ಅನ್ನುವ ಶಬ್ದಕ್ಕೆ ಶಾಸ್ತ್ರ ಅಂತಲೂ ಅರ್ಥ ಇದೆ. ಪುಣ್ಯತೀರ್ಥ ಅಂತಂದರೆ ಪವಿತ್ರವಾದಂತಹ ಶಾಸ್ತ್ರಗಳಲ್ಲಿ ಮಜ್ಜನ ಮಾಡಬೇಕು, ಅಂದರೆ ಭಾಗವತಾದಿ ಪುರಾಣಗಳನ್ನು ತಾನು ಕೇಳಬೇಕು. ಪರೀಕ್ಷಿತ ಮಾಡಿದ ಕೆಲಸ ಇದೆ. ಭಾಗವತಾದಿ ಪುರಾಣಗಳನ್ನು ತಾನು ಕೇಳಬೇಕು. ಶುಚಿಯಾದಂತಹ ಪ್ರದೇಶದಲ್ಲಿ, ಶುಭ್ರವಾದಂತಹ ಆಸನದಲ್ಲಿ ತಾನು ಕುಳಿತು, ತಾನು ಒಂದು ವೇಳೆ ಅಧಿಕಾರಿಯಾಗಿದ್ದರೆ, ಓಂಕಾರದ ಪ್ರಣವದ ಉಪದೇಶ ಆಗಿದ್ದರೆ, ಅವನು ಅಧಿಕಾರಿಯಾಗಿದ್ದರೆ ಓಂಕಾರದ ಜಪವನ್ನು ಮಾಡ್ತಾ, ಓಂಕಾರವನ್ನು ಉಚ್ಚಾರಣೆ ಮಾಡ್ತಾ, ಓಂಕಾರ ಪ್ರತಿಪಾದ್ಯನಾದಂತಹ ಬ್ರಹ್ಮಬೀಜ ಮನುಸ್ಮರನ್, ವೇದಕ್ಕೆ ಮೂಲವಾದಂತಹದ್ದು. ಬ್ರಹ್ಮ ಅಂದರೆ ವೇದ, ವೇದಕ್ಕೆ ಮೂಲವಾದಂತಹದ್ದು ಬೀಜ. ಸಕಲ ವೇದಗಳು ಓಂಕಾರದ ಸಾರ. ಆ ಓಂಕಾರವನ್ನು ಪಠನೆ ಮಾಡ್ತಾ, ಓಂಕಾರ ಪ್ರತಿಪಾದ್ಯನಾದಂತಹ ವಿಶ್ವಾದಿ ಭಗವದ್ ರೂಪಗಳನ್ನು, ಮತ್ತೊಂದು ಇತರ ರೂಪಗಳನ್ನು, ಭಗವಂತನನ್ನು ಧ್ಯಾನ ಮಾಡ್ತಾ ತಾನು ಭಗವಂತನಲ್ಲೇ ಮನಸ್ಸನ್ನು ಇಡಬೇಕು. ಭಗವಂತನಲ್ಲಿ ಮನಸ್ಸನ್ನು ಇಡುವಂತಹ ಕ್ರಮ ಹೇಗೆ? ಭಗವಂತನನ್ನು ಧ್ಯಾನ ಮಾಡಬೇಕು ಅಂತ ಹೇಳಿದಿರಿ. ಅದು ಹೇಗೆ ಧ್ಯಾನ ಮಾಡಬೇಕು ಅಂತ ಕೇಳಿದಾಗ, ಪರೀಕ್ಷಿತ್ ರಾಜರು ಈ ಪ್ರಶ್ನೆಯನ್ನು ಕೇಳಿದಾಗ ಶುಕಾಚಾರ್ಯರು ಹೇಳ್ತಾರೆ, ಜಿತಾಸನೋ ಜಿತಶ್ವಾಸ ಜಿತಸಂಗೋ ಜಿತೇಂದ್ರಿಯ ಸ್ಥೂಲೇ ಭಗವತೋ ರೂಪೇ ಮನಸ್ಸಂಧಾರಯೇದ್ಧಿಯ. ಇದನ್ನು ಸ್ಥೂಲ ರೂಪ ಚಿಂತನೆ ಅಥವಾ ವಿರಾಟ್ ರೂಪ ಚಿಂತನೆ ಅಂತ ಹೇಳ್ತಾರೆ. ಭಗವಂತ ವಿರಾಟ್ ರೂಪಿ ಅಂದರೆ ಈ ಬ್ರಹ್ಮಾಂಡದಲ್ಲಿ 14 ಲೋಕಗಳಿವೆ. 14 ಲೋಕದಿಂದ ಕೂಡಿದ ಈ ಬ್ರಹ್ಮಾಂಡವೇ ಭಗವಂತನಿಗೆ ಒಂದು ಶರೀರದಂತೆ ಇರುವಂತಹದ್ದು. ಭಗವಂತನ ಒಂದು ಪ್ರತಿಮೆ. ಒಂದು ಪ್ರತಿಮೆಗೆ ಕಾಲಿರುತ್ತೆ, ತೊಡೆಗಳಿರ್ತವೆ, ಹೊಟ್ಟೆ ಇರುತ್ತೆ, ಎದೆ ಇರುತ್ತೆ, ಬಾಯಿ ಇರುತ್ತೆ, ಹಣೆ ಇರುತ್ತೆ, ತಲೆ ಇರುತ್ತೆ. ಹಾಗೆ ಭಗವಂತನ ಪ್ರತಿಮೆ ಈ ಇಡೀ ಬ್ರಹ್ಮಾಂಡ. ಈ ಬ್ರಹ್ಮಾಂಡವೇ ಭಗವಂತನ ಒಂದು ಪ್ರತಿಮೆ. ಭಗವಂತನಿಗೆ ಒಂದೊಂದು ಅವಯವಗಳಿವೆ. ಈ ಬ್ರಹ್ಮಾಂಡದಲ್ಲಿನ ಒಂದೊಂದು ಲೋಕಗಳು ಭಗವಂತನ ಒಂದೊಂದು ಅವಯವ ಅಂತ ಹೇಳ್ತಾರೆ. ಪಾತಾಳಮೇತಸ್ಯ ಹಿ ಪಾದಮೂಲಂ ಪಠಂತಿ ಪಾರ್ಷ್ಣಿ ಪ್ರಪದೇ ರಸಾತಲಂ. ಪಾತಾಳ ಲೋಕ ಎಲ್ಲದಕ್ಕಿಂತಲೂ ಕೆಳಗಡೆ ಇರುವಂತಹ ಒಂದು ಲೋಕ. ಪಾತಾಳ ಲೋಕ ಭಗವಂತನ ಕಾಲಿನ ಕೆಳಭಾಗ, ಅಂದರೆ ಅಂಗಾಲು, ಭಗವಂತನ ಅಂಗಾಲು ಪಾತಾಳ ಲೋಕ. ಮತ್ತು ಪಠಂತಿ ಪಾರ್ಷ್ಣಿ ಪ್ರಪದೇ ರಸಾತಲಂ, ಕಾಲಿನ ಮೇಲ್ಭಾಗ, ನಾವು ಕಾಲನ್ನು ತೊಳಿತೇವೆ, ಯಾವ ಭಾಗದ ಮೇಲೆ ನೀರು ಹಾಕ್ತೇವೋ ಅದನ್ನು ಪ್ರಪದ ಅಂತ ಕರೀತಾರೆ, ಅದು ರಸಾತಲ ಲೋಕ. ಮಹಾತಲಂ ವಿಶ್ವಸೃಜ ಸುಗುಲ್ಫೌ. ಮಹಾತಲ ಲೋಕ ಅಂದರೆ ನಮ್ಮ ಕಾಲಿನ ಗಂಟುಗಳೇನಿರ್ತವೆ ಪಾದದ ಮೇಲೆ, ಆ ಗಂಟುಗಳು ಭಗವಂತನಿಗೆ ಮಹಾತಲ ಲೋಕ. ಮೀನಖಂಡ ಅಂದರೆ ಮೊಣಗಾಲಿನ ಮತ್ತು ಆ ಕಾಲು ಗಂಟಿನ ಮಧ್ಯದಲ್ಲಿರುವಂತಹ ಮಾಂಸ ಭಾಗ, ಅದನ್ನು ಮೀನಖಂಡ ಅಂತ ಕರೀತಾರೆ. ಆ ಮೀನಖಂಡ ಏನಿದೆ ಅದು ಭಗವಂತನಿಗೆ ತಲಾತಲ ಲೋಕ. ಸುತಲ ಲೋಕ ಭಗವಂತನ ಮೊಣಗಾಲು. ಅತಲ ವಿತಲ ಲೋಕಗಳು ಭಗವಂತನಿಗೆ 2 ತೊಡೆಗಳು. ಸೊಂಟ ಭೂಲೋಕ. ಅಂತರಿಕ್ಷ ನಾಭಿಯಲ್ಲಿ ಇರುವಂತಹದ್ದು, ಅಂತರಿಕ್ಷ ನಾಭಿ. ಎದೆ ಮೇಲಿರುವಂತಹ, ಭೂಲೋಕಕ್ಕಿಂತಲೂ ಮೇಲಿರುವಂತಹ ಲೋಕ ಅಂದರೆ ಸ್ವರ್ಗಲೋಕ. ಸ್ವರ್ಗಲೋಕ ಭಗವಂತನಿಗೆ ಎದೆ. ಮಹರ್ಲೋಕ ಭಗವಂತನ ಕುತ್ತಿಗೆ. ಜನೋಲೋಕ ಭಗವಂತನ ಮುಖ ಅಂದರೆ ಬಾಯಿ. ತಪೋಲೋಕ ಭಗವಂತನ ಹಣೆ. ಸತ್ಯಲೋಕ ಭಗವಂತನ ತಲೆ, ಈ ಭಾಗ. ಈ ರೀತಿಯಾಗಿ ಒಂದೊಂದು ಅವಯವಗಳು ಒಂದೊಂದು ಲೋಕ ಅಂತ ವಿರಾಟ್ ರೂಪಿಯಾದಂತಹ ಭಗವಂತನ ಪ್ರತಿಮಾ ಈ ಬ್ರಹ್ಮಾಂಡ ಅಂತ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಅದರ ಅರ್ಥ 14 ಲೋಕಗಳೇ ಭಗವಂತ ಅಂತ ಅರ್ಥ ಅಲ್ಲ. ಇಲ್ಲಿ ಹೇಳಿರುವ ರೀತಿಯಲ್ಲಿ ಅಧ್ಯೇತರುಗಳಿಗೆ ಹಾಗೆ ಅನ್ನಿಸ್ತದೆ. 14 ಲೋಕಗಳೇ ವಿರಾಟ್ ರೂಪಿ ಭಗವಂತನ ಶರೀರ ಅಂತ. 14 ಲೋಕಗಳೇ ಅವನ ಶರೀರ ಅಲ್ಲ. ಪಾತಾಳವು ಭಗವಂತನ ಅಂಗಾಲಲ್ಲ. ಪಾತಾಳವು ಬೇರೆ, ಭಗವಂತನ ಅಂಗಾಲು ಬೇರೆ. ಭಗವಂತನ ಅಂಗಾಲಿನಿಂದ ಹುಟ್ಟಿದಂತಹ ಲೋಕ ಪಾತಾಳ ಲೋಕ. ಹೇಗೆ ಭಗವಂತನ ಕಣ್ಣಿನಿಂದ